ಲೇಕ್ಸ್ಗಳ ಬಗ್ಗೆ ನೆಗೆಟಿವ್ ಆಗಿ ಕೇಳಿದೀವಿ, ನೋಡಿದೀವಿ. ಬೆಂಗಳೂರಿನಲ್ಲಿ ಒಂದು ಟಾಪ್ 5 ಲೇಕ್ಸ್ ಹೇಳಿ. ಇಲ್ಲಿ ಹೋಗಿ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅನ್ನುವಂಥದ್ದು. ಫಸ್ಟ್ ನನ್ನ ಕ್ಯಾಲಸ್ ನಡಿಲಿ. ನಿಮ್ಮ ಮಗು ಇದ್ದಾಗ ಫಸ್ಟ್ ನನ್ನ ಕ್ಯಾಲಸ್ ನಡಿಲೇಕು. ನಾನು ಪ್ರೌಡಾಗಿ ಹೇಳ್ತೀನಿ, 10 ವರ್ಷದಿಂದ ಈ ಕೆರೆ ಆಗಿದೆ ಅಲ್ವಾ, ಈಗ್ಲೂ ಹೋಗಿ ವಾಟರ್ ಟಚ್ ಮಾಡಿ ಫೀಲ್ ಮಾಡಿ ಸ್ಮೆಲ್ ಬಂದ್ರೆ ಹೇಳಿ. ಗಿಡಗಳು 1.5 ಅಡಿಯಿಂದ ಆಲ್ಮೋಸ್ಟ್ 50 ಅಡಿ ಬೆಳೆದವೆ. ಅಲ್ಲೊಂದೆರಡು ಫಾರೆಸ್ಟ್ಗಳು ಬೆಳೆಸಿದೀವಿ. 5 ದ್ವೀಪಗಳಿದೆ. ಅದರಲ್ಲಿ 2 ಸಣ್ಣ ಬರ್ಡ್ಗೆ, 3 ದೊಡ್ಡ ಬರ್ಡ್ಗೆ ಮಾಡಿದೀವಿ. 2 ಕಿಲೋಮೀಟರ್ ಟ್ರ್ಯಾಕ್ ಇದೆ. ಬಟ್ ಅಲ್ಲಿ ನೀವು ಹೋದ್ರೆ ಬ್ಯೂಟಿಫಿಕೇಶನ್ ಎಲ್ಲ ಅಲ್ಲ. ನಾವು ನೋಡಿ ಕಾಂಕ್ರೀಟು, ಇಂಟರ್ಲಾಕಿಂಗ್ ಟೈಲು, ಕಬ್ ಸ್ಟೋನು, ಗೇಟು, ಆರ್ಚು, ನಿಮ್ಗೆ ವೆಲ್ಕಮ್ ಮಾಡೋದು ಅವೆಲ್ಲ ಏನಿಲ್ಲ. ಸಿಂಪಲ್ ಗಿಡ, ನೀರು, ಪಕ್ಷಿಗಳಿದೆ. ಅದು ಸ್ಪೆಷಲಿ ಮೈಗ್ರೇಟರಿ ಬರ್ಡ್ ಬರೋ ಟೈಮ್ಗೆ ಆ ಐಲ್ಯಾಂಡ್ಗಳೆಲ್ಲ ಸುಣ್ಣ ಉಗ್ದಂಗೆ ಇರ್ತದೆ. ಫಸ್ಟ್ ನನ್ನ ಕೆರೆಗೆ ಹೋಗಿ. ಸೆಕೆಂಡು ಕಂಸಂದ್ರ 2ನೇ ಕೆರೆ ಅಂತ ಒಂದು ಮಾಡಿದ್ದೀನಿ. ನಿನ್ನೆ ಹೋಗಿದ್ದೆ. ನಿನ್ನೆ ಇವರು ಬಂದಿದ್ರು, ಯಾರೋ ಒಬ್ಬ ದೊಡ್ಡ ನಟ ಬಂದಿದ್ರು. ಗೇಮ್ ಆಫ್ ಥ್ರೋನ್ಸ್ ನ ಹೀರೋ. ಅವ್ರ ಹೆಸರು ನಿಕೋಲಾಸ್ ಅಂತ. ಅವರು ಆಕ್ಚುಲಿ ಅಕ್ರಾಸ್ ದಿ ವರ್ಲ್ಡ್ ಅಟ್ಲಾಂಟಾ ಬಿಟ್ರೆ ಇನ್ನೆಲ್ಲಾ ದೇಶಗಳಿಗೆ ಹೋಗಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ, ಏನೇನು ಚೇಂಜ್ ಮೇಕರ್ಸ್ ಇದ್ದಾರೆ ಅದನ್ನ ಎಪಿಸೋಡ್ ಮಾಡ್ತಾ ಇದಾರೆ ಅವರು. ನಾವು ಆ ಕೆರೆಗೆ ಹೋದ್ವಿ. ಹಿಂಗಿಂದ ಅಪ್ ಹೋಗ್ತಿದ್ದಂಗೆ ಒಂದೇ ಸತಿ ಓಪನ್ ಆಗುತ್ತದು. 84 ಎಕರೆ ಕೆರೆ, ಫುಲ್ ನೀರು, ಬ್ಯೂಟಿಫುಲ್ 2 ಐಲ್ಯಾಂಡು. ಆಕ್ಚುಲಿ ನಾನೇ ಮಾಡಿದಿ, ನಾನೇ ಜೊತೆಗಿದ್ದನು. ಅದನ್ನ ಹಂಗೆ ನೋಡ್ಬಿಟ್ಟು ಫುಲ್ ಎಮೋಷನಲ್ ಆಗಿ ಹಿಂಗ್ ಅನ್ಕೊಂಡು ಓಪನ್ ಆಗಿ ಟೈಟಾನಿಕ್ ಅಂದೆ. ಅವ್ರು ನಿಕೋಲಾಸ್ ಹಿಂದೆಯಿಂದ ಬಂದ್ಬಿಟ್ಟು ಹಾಯ್ ಜಾಕ್ ಅಂತ ತಿಳ್ಕೊಂಡು ಅದೆಲ್ಲ ಶೂಟ್ ಆಗ್ಬಿಟ್ಟಿದೆ ನಿನ್ನೆ. ಸೊ ಅದಕ್ಕೆ ಹೋಗಿ ಆ ಕೆರೆಗೆ ಹೋಗಿ ಸುಮಾರು ಈ ರಾಗಿಹಳ್ಳಿ ಫಾರೆಸ್ಟ್ ಕಡೆ ಎಲ್ಲ ಒಂದಷ್ಟು ಕೆರೆಗಳಿದಾವೆ. ಪ್ಯೂರ್ ಆಗಿದೆ. ಮತ್ತೆ ಅಲ್ಲಿ ಹೋಗಿ ಹಾಳು ಮಾಡೋದು ಬೇಡ, ಪ್ಲಾಸ್ಟಿಕ್ ಇಸ್ಟಿಕ್ ಹಾಕಿ ಅಲ್ವಾ. ಹೋಗಿ ಮತ್ತೆ ಅಲ್ಲಿ ಜನಗುಳಿ ಆಗಿ ಅಲ್ಲಿ ಇರ್ತಕ್ಕಂಥ ಇಕೋ ಸಿಸ್ಟಮ್ ಅಲ್ಲ, ಪ್ರೀತಿಯಿಂದ ಹೋಗಿ ರೆಸ್ಪಾನ್ಸಿಬಲ್ ಆಗಿ ಎಂಜಾಯ್ ಮಾಡ್ಕೊಂಬನ್ನಿ. ಆ ತರ ಇದಾವೆ. ಬಟ್ ಇನ್ ಮಿಕ್ಕಿದ್ದು ಸಿಟಿನಲ್ಲಿ ಹೋದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಅಲ್ಸೂರ್ ಲೇಕ್ ಇದೆ, ಅದು ಯಾವ್ದಾದ್ರು ಸ್ಯಾಂಕಿ ಟ್ಯಾಂಕಿ ಲೇಕ್ ಇದೆ, ಲಾಲ್ಬಾಗ್ ಲೇಕ್ ಇದೆ. ಇವೆಲ್ಲವೂ ಆಲ್ಮೋಸ್ಟ್ ಗ್ರೀನ್ ಕಲರ್ ವಾಟರ್ ಆ ತರ ಇದಾವೆ. ಬಟ್ ಅವನು ಬದಲಾವಣೆ ಯಡಿಯೂರ್ ಲೇಕ್ ಬದಲಾವಣೆ ಆಗ್ಲಿ. ಮೋಸ್ಟ್ಲಿ BBMP ಮಾಡೋದ್ರಲ್ಲಿ ಒಂದು ಸ್ವಲ್ಪ ಸಾರಕ್ಕಿ ಲೇಕ್ ಇರೋದ್ರಲ್ಲಿ ಚೆನ್ನಾಗಿದೆ. ಸಾರಕ್ಕಿ ಲೇಕ್ ಹೋಗ್ಬೋದು ಆ ಥರ. ಬಟ್ ನಂದು ಹಾನೆಸ್ಟ್ ಆಗಿ ಒಂದು 35 ಲೇಕಲ್ಲಿ ಒಂದು 20 ಲೇಕನ್ನ ನೀವು ಧಾರಾಳವಾಗಿ ಎಂಜಾಯ್ ಮಾಡ್ಬೋದು. ಬಿಂಗಿಪುರ ಲೇಕ್ ಅಂತಿದೆ, ನಂಜಾಪುರ ಅಂತಿದೆ. ನಂಜಾಪುರದಲ್ಲಿ ಪಿಕಾಕ್ಗಳು ಕೂಗೋ ಸೌಂಡ್ ಕೇಳಿಸ್ತದೆ ನಿಮಗೆ. ನಂಜಾಪುರ ಲೇಕ್ ಅಂತಿದೆ. ಅಲ್ಲಿ ನೀವು ಮಣ್ಣು ಕಲರ್ ನೀರು, ನಮ್ಮ ಹಳ್ಳಿ ನೀರು ಹೆಂಗಿದೆ ಹಂಗೆ ಇದೆ, ಒಂದು ಡ್ರಾಪ್ ಸುವೇಜ್ ಇಲ್ಲ. ಆಮೇಲೆ ನೀವು ಮಾರ್ಗೋನ್ನಲ್ಲಿ ಅಂತ ಹೋಗ್ಬೋದು, ನ್ಯೂ ಟೌನ್ ಹತ್ರ, ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಬಟ್ ಅಲ್ಲೇನಾಗಿದೆ, ಸಿಟಿ ಎಲ್ಲ ಮೋರಿ ನೀರು ಬರ್ತದೆ, ಅದು ಸಪ್ರೇಟ್ ಮಾಡಿದ್ದೀವಿ. ಮಳೆ ನೀರು ಸಪ್ರೇಟ್ ಮಾಡಿದ್ದೀವಿ. ಲೋಟಸ್ ಎಲ್ಲ ಬೆಳ್ಕೊಂಡು ತುಂಬ ಗ್ರೀನ್ ಆಗಿ ರಿಚ್ ಆಗಿ ಚೆನ್ನಾಗಿದೆ. ಬಟ್ ನನಗೆ ನಂದು ಅಂತ ಅಹಂಕಾರದಿಂದ ಹೇಳ್ತಾ ಇಲ್ಲ, ನಾನೇ ಮಾಡಿದ್ದೀನಿ ಅಂತ ಆ ಕುರುಡು ಪ್ರೀತಿಯಿಂದ ಹೇಳ್ತಾ ಇಲ್ಲ. ಬಟ್ ನನ್ನ ಕೆರೆಗಳು ಬೇರೆ ಕೆರೆಗಳಿಗಿಂತ ತುಂಬಾ ಚೆನ್ನಾಗಿದೆ. ನೋಡಿ ಎಂಜಾಯ್ ಮಾಡಿ. ಇವತ್ತು ಎಷ್ಟು ಚೆನ್ನಾಗಿ ನನ್ನ ಕೆರೆಗಳು ಅಂತಿರಲ್ಲ, ಅದೇ ತುಂಬಾ ಖುಷಿ ಆಗುತ್ತೆ. ಬಹಳ ಚೆನ್ನಾಗಿ ಪ್ರೀತಿಯಿಂದ ಮುದ್ದಾಗಿ ಸಾಕಿದೀವಿ. ಆಮೇಲೆ ಆ ಕೆರೆಗಳು ನಾವೇ ಮೇಂಟೈನ್ ಮಾಡ್ತೀವಿ, ನಾವೇ ಕ್ಲೀನ್ ಮಾಡಿ. ಅಲ್ಲಿ ಏನಂದ್ರೆ ನಿಮಗೆ ಒಳ್ಳೆ ನ್ಯಾಚುರಲ್ ಗ್ರಾಸ್ಗಳು, ಏನೇನು ವೆರೈಟಿ ಲೋಕಲ್ ಬೆಳಿತಾವೆ ಅದು ಇದಾವೆ, ಒಳ್ಳೆ ಗಿಡಗಳಿದಾವೆ, ಒಳ್ಳೆ ನೀರಿದೆ, ಪಕ್ಷಿಗಳು ಚೆನ್ನಾಗಿ ಆಟ ಆಡ್ತಾ ಇರ್ತವೆ, ಮೀನುಗಳಿದೆ, ಲೋಟಸು. ನನಗೆ ಅದು ಒಂದು ಖುಷಿ. ಬಟ್ ಬೇರೆ ಕೆರೆಗಳು ನಾನು ಓಡಾಡಿದ್ದೀನಿ, ಬಟ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅವ್ರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ಬೋದು, ಎಲ್ಲ ಮಾಡಿರ್ಬೋದು. ಬಟ್ ನೀರು ಕ್ವಾಲಿಟಿ ಚೇಂಜ್ ಆದರೆ ಆ ಕೆರೆಗಳು ನನಗಿಂತ ಸಮೃದ್ಧವಾಗಿರ್ತವೆ. ನೀರು ಕ್ವಾಲಿಟಿ ಚೇಂಜ್ ಆಗುತ್ತೆ. ಆ ಮೋರಿ ನೀರು ಹಸಿರು ಪಾಚಿ ಹೋಯ್ತು ಅಂದರೆ ಅವು ನನಗಿಂತ ಬಂಗಾರದಂಥ ಕೆರೆಗಳಾಗ್ತವೆ. ಈ ಸ್ಯಾಂಕಿ ಟ್ಯಾಂಕಿ ಇರ್ಬೋದು, ಅಲ್ಸೂರ್ ಲೇಕ್ ಇರ್ಬೋದು, ಈ ಲಾಲ್ಬಾಗ್ ಕೆರೆಗಳಿರ್ಬೋದು, ಇವೆಲ್ಲ ಈ ನಮ್ಮದು ಯಾವುದಾದ್ರು ಇಲ್ಲಿ ಕಾಯ್ಕೊಂಡ್ರಳ್ಳಿ ಲೇಕ್ ಇರ್ಬೋದು, ಅಗ್ರಾ ಲೇಕ್ ಇರ್ಬೋದು, ಅವೆಲ್ಲ ಏನು ಕಮ್ಮಿ ಏನು ಮಾಡಿಲ್ಲ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಮಾಡಿದ್ದಾರೆ. ನೀರು ಕ್ವಾಲಿಟಿ ಒಂದು ಏನಾದರೂ ಚೇಂಜ್ ಆಗಿಬಿಟ್ರೆ ಮತ್ತೆ ನಮ್ಮ ಬೆಂಗಳೂರು ಮತ್ತೆ ವಾಪಸ್ಸು ನಮ್ದು ಗತವೈಭವ ಸಾರ್ಥಕ. ಎಸ್ ನಿಮ್ಮ ಲೆಗಸಿ ಅಂತೂ ಖಂಡಿತ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಅಫ್ಕೋರ್ಸ್ ಆನಂದ್ ಅವ್ರನ್ನ ನೋಡಿದಾಗ ಒಂದು ಪುಟ್ಟ ಮಗು ಇರ್ಬೋದು ಇವ್ರಿಗೆ ಅಂತ ಅನ್ಕೊಂಡಿದ್ರೆ ನೀವು ತಪ್ಪು. ಇಂಜಿನಿಯರಿಂಗ್ ಓದೋ ಮಗಳಿದ್ದಾಳೆ ಅವ್ರಿಗೆ. ಅಂಡ್ ಆಲ್ರೆಡಿ ಅವ್ರ ಪ್ಲಾನು ಹೇಳ್ಬಿಟ್ರು, ನನ್ನ ಮಗಳು ಇದೇ ಫೀಲ್ಡ್ ಬರ್ತಾಳೆ, ಅವಳು ನಾನು ಮಾಡಿರೋದನ್ನ ಕಂಟಿನ್ಯೂ ಮಾಡ್ತಾಳೆ ಅಂತ. ವಿಚ್ ಇಸ್ ಅಮೇಸಿಂಗ್ ಸರ್, ಅಮೇಸಿಂಗ್. ನನ್ನ ಹೆಂಡತಿ ಕೂಡ ಇವತ್ತಿಗೂ ಬ್ಯಾಕ್ ಎಂಡ್ ಅಲ್ಲಿ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಅವಳಿಗೆ ನನಗೆ ಎಷ್ಟು ನಾಲೆಜ್ ಇದೆ, ಅಟ್ಲೀಸ್ಟ್ 50% ಪಕ್ಕ ಅವಳಿಗೆ ನಾಲೆಜ್ ಇದೆ ಕೆರೆಗಳ ಬಗ್ಗೆ. ಜೊತೆಗೆ ಇದ್ದೂನೇ ಅರ್ಧ ಬಂದ್ಬಿಟ್ಟಿದೆ. ನನ್ನ ಮಗಳಿಗೆ ಎಲ್ಲೋ ಒಂದ್ ಕಡೆ ನಿಸರ್ಗ, ಪ್ರೀತಿ, ವಿಶ್ವಾಸ ಅದ್ರ ಬಗ್ಗೆ ಭಯಂಕರ ಕಾಳಜಿ ಇದೆ. ಅದಕ್ಕೆ ಒಂದು ಇಂಜಿನಿಯರಿಂಗ್ ಬೇಸಿಕ್ ಕ್ವಾಲಿಫಿಕೇಶನ್ ಇವತ್ತಿನ ದಿವಸದಲ್ಲಿ ಬೇಕಾಗತ್ತೆ. ಯಾಕಂದ್ರೆ ವಿತೌಟ್ ಕ್ವಾಲಿಫಿಕೇಶನ್ ನೀವು ಎಂಟ್ರ್ ಆದ್ರೆ ಬೆಲೆನೇ ಇರೋದಿಲ್ಲ. ಯಾಕಂದ್ರೆ ಆ ಮಾರ್ಕ್ಸು
ಆ ಪರ್ಸೆಂಟೇಜು ಆ ಡಿಗ್ರಿಗೆ ಇದೆ ಹೊರತು ಒಳಗಡೆ ತಲೆನಲ್ಲಿ ಇದೆ ಅಂತ ಬೆಲೆ ಇಲ್ಲ ಅಲ್ವಾ. ಹಾಗಾಗಿ ನಾವು ಕಾಲದ ಜೊತೆಗೆ ಹೋಗ್ಬೇಕಾಗತ್ತೆ. ಹಿಂಗೆ ಒಂದು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಮುಗಿದ್ಮೇಲೆ ನಂದು ಆಸೆ ಏನಂದ್ರೆ ಅವಳು ನನಗಿಂತ ಚೆನ್ನಾಗಿ ಇಂಥ ಒಂದು ವಾಟ್ರು, ಫಾರೆಸ್ಟು, ವೈಲ್ಡ್ ಲೈಫು, ಇಕೋಸಿಸ್ಟಮ್ ಬಗ್ಗೆ ವರ್ಕ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಅಂದರೆ ನಾನೇನು ಭಾರ ಆಗ್ತಾ ಇಲ್ಲ ಅವಳಿಗೆ. ನಾನು ಅವಳಿಗೆ ನಂದೇ ನೀನು ಮಾಡಬೇಕು ಅಂತ ನಾನು ಪ್ರೆಷರ್ ಆಗ್ತಾ ಇಲ್ಲ. ಆಲ್ವೇಸ್ ಐ ಗಿವನ್ ಹರ್ ಫ್ರೀಡಮ್. ನಿನಗೇನು ಬೇಕೋ ಮಾಡಮ್ಮ ಅಂತ. ಬಟ್ ಒಂದು ಸತ್ಯ ಹೇಳ್ತೀನಿ, ಅವಳು ನಮ್ಗೆ ಹೇಳಿಲ್ಲ ಕೇಳಿಲ್ಲ. ನನ್ನ ಹೆಂಡತಿಗೂ ನನಗೂ ಗೊತ್ತಿಲ್ಲ. ಅವಳು ಮಾಡಿರೋ ಪ್ರಾಜೆಕ್ಟ್ ಎಲ್ಲ LKG ಇಂದ ಹಿಡಿದ್ಬಿಟ್ಟು 10th ಸ್ಟ್ಯಾಂಡರ್ಡು ಮೊನ್ನೆ ಯಾವುದೋ ಒಂದು ಚೆಕ್ ಮಾಡಿದರೆ ಅವಳು ಫುಲ್ ವಾಟರ್ ಮೇಲೆ ಮಾಡಿಬಿಟ್ಟಿದ್ದಾಳೆ. ನಮ್ಗೆ ಹೇಳಿಲ್ಲ ಅವಳು. ಆ್ಯಕ್ಚುಲಿ ನಮ್ಮ ಹತ್ರ ಬಂದು ಹೇಳಿಲ್ಲ ಈ ಥರ ಹಿಂಗೆ ಮಾಡ್ತಾ ಇದ್ದೀನಿ ಅಂತ. ಅವಳು ಏನೇನು ಪ್ರಾಜೆಕ್ಟ್ ತೊಗೊಂಡೋಳು ಎಲ್ಲ ಅದರ ಇವನ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅವಳು 100ಕ್ಕೆ 100 ತೆಗೆದಿದ್ದಾಳೆ ನೋಡಿ. ಆ AI ಹುಚ್ಚು ಏನಕ್ಕಂದರೆ ಕೆರೆಗಳಿಗೆಲ್ಲ ಈ ವಾಟರ್ ಬಾಡೀಸ್ಗೆ ಈ ಇಕೋಸಿಸ್ಟಮಲ್ಲಿ AI ತಂದ್ಬಿಟ್ಟು ಅದರಿಂದ ಏನಾದರೂ ಮಾನಿಟರ್ ಮಾಡೋಕ್ಕಾಗತ್ತಾ ಆ ಥರ ಒಂದು ಮೈಂಡ್ ಸೆಟ್ ಇದೆ ಅವಳಿಗೆ. ಅದಕ್ಕೆ ನಾನೇನಂತೀನಿ, ನಮ್ಮ ತಾತ ಆ ಆತ್ಮ ಇಲ್ಲಿ ಬಂತು, ಅದು ಕಂಟಿನ್ಯೂ ಆಗಲಿ ಅಂತ. ಯಾಕಂದ್ರೆ ಯಾವುದು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ನಾವು. ಆಮೇಲೆ ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ. ಈಗ ಇಷ್ಟೊಂದು 35 ಕೆರೆ ಮಾಡಿದ್ದೀನಿ. ನಾನು ಯಾವ ಕೆರೆಯಲ್ಲಿ ಒಂದು ಹೂ ಹರ್ಕೊಂಬರ್ಲಿಲ್ಲ ಮನೆಗೆ, ಒಂದು ಮೀನು ಹಿಡಿಲಿಲ್ಲ ನಾನು, ಒಂದು ಹಣ್ಣು ತಿನ್ನಲಿಲ್ಲ ನಾನು. ಇವತ್ತಿನವ್ರಿಗೂ ವಾಕರ್ಸ್ ಜಾಗರ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ. ನನ್ನ ಹೆಸರು ಎಲ್ಲಿ ಇರಲ್ಲ. ಆ ವಾಕರ್ಸ್ ಜಾಗರ್ಸ್ ಗೊತ್ತೇ ಇಲ್ಲ ನಾನೇ ಮಾಡಿರ್ತೀನಿ ಅಂತ. ಅವ್ರ ಜೊತೆ ನಾನು ವಾಕ್ ಮಾಡ್ತಾ ಇರ್ತೀನಿ. ಬಟ್ ಏನು ಗೊತ್ತಾ ಸರ್, ಪ್ರತಿ ಸಲ ನಿಮ್ಮ ಒಂದು ಕೆರೆ ಅಂದರೆ ನೀವು ರಿಜುವಿನೇಟ್ ಮಾಡಿರುವಂಥ ಯಾವುದೇ ಒಂದು ಕೆರೆ ಅಲ್ಲಿ ಜನ ಓಡಾಡ್ತಾ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಜಾಗ ಅಂದಾಗ ಅದು ಬ್ಲೆಸ್ಸಿಂಗ್ ಆಗಿ ಕನ್ವರ್ಟ್ ಆಗಿ ಅದೇ ಬ್ಲೆಸ್ಸಿಂಗ್ ಅಲ್ಲಿ ಇವತ್ತು ಕುಂತಿರೋದು. ಸತ್ಯ ನಾನು ಹೇಳ್ತೀನಿ, ಅದೇ ಬ್ಲೆಸ್ಸಿಂಗ್ಗೆ ಇವತ್ತು ನೋಡಿ ಎಷ್ಟೋ ಚಾಲೆಂಜಸ್ ಇರುತ್ತೆ. ಒಂದು 30-40 ಸೈಟ್ ತೊಗೊಂಡು ನೀವು ಒಂದು ಮನೆ ಕಟ್ಬೇಕಾದ್ರೆ ಎಷ್ಟು ಲಿಟಿಗೇಷನ್ಸು, ಎಷ್ಟು ಅಬ್ಜೆಕ್ಷನ್ಸು, ಅಪ್ರೂವಲ್ಲು, ಹಾಳು ಮೂಳು ಫಂಡು. 35 ಕೆರೆ ಬರೀ ಕೈಯಲ್ಲಿ ಮಾಡಿರೋದು. ನಾನೇನು ನನ್ನ ಬಂಡವಾಳ ಹಾಕ್ಲಿಲ್ಲ, ನನ್ನ ಮನೆಯಿಂದ ತಂದು ಹಾಕ್ಲಿಲ್ಲ. ಯಾರೋ ದಾನಿಗಳು ಬಂದರು. ಈಗ ಸಿದ್ಧಗಂಗಾ ಮಠದ ಥರ ಯಾರೋ ಬರ್ತಾರೆ ಅಕ್ಕಿ ಕೊಡ್ತಾರೆ, ಯಾರೋ ಬರ್ತಾರೆ ಬೇಳೆ ಕೊಡ್ತಾರೆ. 50,000 ಗಂಟಲೆ ಮಕ್ಕಳುಗಳು ಓದ್ತವೆ. ಸೇಮ್ ನಾನು ಮಾಡಿರೋದು ಅಲ್ವಾ. ಅದು ಅದೇ ಬ್ಲೆಸ್ಸಿಂಗು. ಅದು ಮೀನುಗಳ ಆಶೀರ್ವಾದ ಇರ್ಬೋದು, ಆ ಪಕ್ಷಿಗಳ ಆಶೀರ್ವಾದ ಇರ್ಬೋದು. ಆಮೇಲೆ ಅಜ್ಜಿಗಳು ಮಕ್ಕಳು ಅಲ್ಲಿ ಆರಾಮಾಗಿ ಸುಖವಾಗಿ ಕುಂತ್ಕೊಂಡು ಹಿಂಗೆ ಆರಾಮಾಗಿ ಅವ್ರು ನೋಡಿ ಅವರು ಫ್ರೆಶ್ ಆಗಿರೋದು ನನಗೆ ಖುಷಿ ಆಗ್ತದೆ. ಐ ಗೆಟ್ ಮೋರ್ ಎನರ್ಜಿ ಅಲ್ವಾ. ಅಂಥದ್ದೆಲ್ಲ ಆಶೀರ್ವಾದದಿಂದನೇ ಗೊತ್ತಾಗ್ತದೆ. ಆಮೇಲೆ ನಾನು ಮಾಡಿದ್ದೀನಿ ಅಂದರೆ ಇದು ಸಿಂಗಲ್ ಮ್ಯಾನ್ ಇದಲ್ಲ, ಎಫರ್ಟ್ ಅಲ್ಲ. ಇದರಿಂದ ಒಂದು ದೊಡ್ಡ ಟೀಮ್ ಇದೆ ನನ್ನಿಂದೆ. 100 ಜನ ಟೀಮ್ ಇದೆ. ಆ ಟೀಮಲ್ಲಿ ಅರ್ತ್ ಮೋರ್ ಆಪ್ರೇಟರ್ಸ್ ಇರ್ಬೋದು, ಟ್ರಕ್ ಡ್ರೈವರ್ಸ್ ಇರ್ಬೋದು, JCB ಆಪ್ರೇಟ್ರು, ರೋಲರ್ ಆಪ್ರೇಟ್ರು, ಸೂಪರ್ವೈಸರ್ಗಳು, ಇಂಜಿನಿಯರ್ಗಳು, ಡೀಸೆಲ್ ಸಪ್ಲೈ ಮಾಡೋನು, ಗಿಡ ಹಾಕೋನು, ಡೈಲಿ ಲೇಬರ್ಗಳು. ಇದರಿಂದ ಒಂದು ಬರೀ ಕೆರೆ ಮಾಡೋದ್ರಿಂದ ನಾನು ಕೆರೆ ಆಗ್ತಾ ಇಲ್ಲ, ಅಲ್ಲೊಂದು ದೊಡ್ಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ. ಒಂದಷ್ಟು ಜನರು ಬದುಕು ನಡೀತಾ ಇದೆ, ಹೊಟ್ಟೆಪಾಡು ನಡೀತಾ ಇದೆ. ಇವಾಗ ಎಷ್ಟೋ ಜನ ಅನ್ಎಜುಕೇಟೆಡ್ಗೆ ಪಾಪ ಫ್ಯಾಕ್ಟ್ರಿನಲ್ಲಿ ಅವ್ರಿಗೆ ಅಡ್ರೆಸ್ ಪ್ರೂಫು ಅದು ಇದು ಇಲ್ಲ ಅಂದ್ಬಿಟ್ಟು ಕೆಲಸನೇ ಕೊಡಲ್ಲ. ಅಂಥವ್ರಿಗೆಲ್ಲ ಕೊಟ್ಟಿದ್ದೀವಿ ನಾವು ಕೆಲಸ. ಆಮೇಲೆ ಅವ್ರು ನಿಸರ್ಗದಲ್ಲಿ ಕುಂತ್ಕೊಂಡು ಕೆಲಸ ಮಾಡಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಅವ್ರ ಮನಸ್ಸು ಚೆನ್ನಾಗಿರುತ್ತೆ ಅಲ್ವಾ. AC ಮಧ್ಯೆ ಕುಂತು ಕೆಲಸ ಮಾಡ್ರು, ನಾನು ಕೆರೆನಲ್ಲಿ ಕೆಲಸ ಮಾಡ್ರು, ಇಬ್ಬರು ನೀವು ಆ ಹೆಲ್ತ್ ಚೆಕಪ್ ಮಾಡಿದ್ರೆ ನಮ್ಮವ್ರು ತುಂಬ ಹೆಲ್ತಿ ಆಗುತ್ತೆ. 100% ನಿಜ. ಸೊ ಕೆರೆಗಳನ್ನ ಹೇಗೆ ರಿಜುವಿನೇಟ್ ಮಾಡೋದಷ್ಟೇ ಅಲ್ಲದೆ ಹಸಿರಿನ ಮೇಲೆ ಎಷ್ಟು ನೀವು ಒತ್ತು ಕೊಟ್ಟು ತುಂಬಾ ಸ್ಟ್ರಾಟಜಿಕಲಿ ಮಿಯಾವಾಕಿ ಫಾರೆಸ್ಟ್ ನ ಕೂಡ ಕ್ರಿಯೇಟ್ ಮಾಡಿದ್ದೀರಾ ಸಾಕಷ್ಟು ಕಡೆ. ಹೌ ಇಸ್ ಇಟ್ ಡಿಫ್ರೆಂಟ್ ಅಂತ ಅಂದ್ರೆ ಸುಮ್ಮನೆ ಒಂದು ಸಸಿ ನೆಟ್ಟು ಅದನ್ನ ಗಿಡ ಮಾಡಿ ಮರ ಮಾಡಿಸೋದಕ್ಕೂ ಮಿಯಾವಾಕಿ ಫಾರೆಸ್ಟ್ಗೂ ವಾಟ್ ಇಸ್ ದ ಡಿಫ್ರೆನ್ಸ್? ಮಿಯಾವಾಕಿ ಅಂದ್ರೆ ಏನು ಅಂತ ಅಲ್ವಾ. ಮಿಯಾವಾಕಿ ಅಂತ ಹೆಸರು ಹೆಂಗ್ ಬಂತು ಅಂದ್ರೆ ಅಕಿರಾ ಮಿಯಾವಾಕಿ, ಆನಂದ್ ಮಲ್ಲಿಗವಾಡ್ ಅಂತ ಹೆಂಗಿದೆ ಹಂಗೆ ಅವರು AM ನಾನೇ AM. ಅಕಿರಾ ಮಿಯಾವಾಕಿ ಅಂತ ಒಬ್ಬ ಬಾಟ್ನಿಸ್ಟು ಜಪಾನ್ ನಲ್ಲಿ. ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ, ಮೋಸ್ಟ್ಲಿ ಯಾರಿಗೂ ನಾನು ಯಾವ್ದು ಇಂಟರ್ವ್ಯೂ ಅಲ್ಲಿ ಹೇಳಿಲ್ಲ, ತಾವು ಕೇಳ್ತಾ ಇದ್ರಿ. ಜಪಾನ್ ಅಲ್ಲಿ ಲಾಸ್ಟ್ ಟೈಮ್ ಸುನಾಮಿ ಆಯ್ತಲ್ಲ, ಸುಮಾತ್ರಾದಿಂದ ಜಪಾನ್ ಅಲ್ಲಿ ಸುಮಾರು ಡ್ಯಾಮೇಜ್ ಆಯ್ತು ಅಲ್ವಾ. ಹಿಂಗೋಗಿ ನೀರು ಹಿಂಗ್ ಪಾಸ್ ಆಗ್ಬಿಡ್ತು. ಅವಾಗ ಏನಾಯ್ತು ಅಂದ್ರೆ ಅವರು ಹೈಯೆಸ್ಟ್ ಬೆಳೆಸಿದ್ದು ಸರ್ವೆ ಮರಗಳು, ಲೋ ರೂಟೆಡ್ ಕಮ್ಮಿ ರೂಟೆಡ್ ಮರಗಳು ಬೆಳೆಸಿದ್ರು, ಸಿಲ್ವರ್ ಓಕು ಸರ್ವೆ ಮರ ಅಂತದ್ದು. ಆಮೇಲೆ ಅಲ್ಲಿನೂ ಒಂದಷ್ಟು ಇಂಡಿಜಿನಿಯಸ್ ಪ್ಲಾಂಟ್ಸ್ ಇತ್ತು, ಲೈಕ್ ಪೀಪಲ್, ಬ್ಯಾನಿಯನ್ ಅಂತ ಟ್ರೀಸು ಇತ್ತು ಅಲ್ವ. ಆವಾಗ ನೀರ್ ಹಿಂಗ್ ಪಾಸ್ ಆಗಿ ಹಿಂಗ್ ವಾಪಸ್ ಬಂದಾಗ ಏನಾಗೋಯ್ತು, ಈ ಲೋ ರೂಟೆಡ್ ನೀರುಗಳಲ್ಲಿ ಎದ್ಬಿಟ್ಟು ಅವು ಏನಾದ್ರು ಸುಮಾರು ಡ್ಯಾಮೇಜ್ಗಳು ಬಿಲ್ಡಿಂಗ್ ಮಾಡಿದ್ರೆ ಅದೇ ಗಿಡಗಳು ಹಿಂಗ್ ಹೋಗಿದ್ವು, ಹಿಂಗ ಅಡ್ಡ ಹಾರಿಜಾಂಟಲ್ ಸುಮಾರು ಡ್ಯಾಮೇಜ್ಗಳು ಮಾಡಿದ್ವು. ಹಾಗಾಗಿ ಅಲ್ಲಿ ಹೋಯ್ತಲ್ಲ, ನೀವು ಸುನಾಮಿ ಅಂತದನ್ನೆಲ್ಲ ತಡೆಯೋದಕ್ಕೆ ಇದೇನಿರುತ್ತೆ ಹೇಳ್ತೀವಲ್ಲ, ಈ ಸಮುದ್ರ ಪಕ್ಕ ಮರಗಳು ಏನ್ ಬೆಳೆದಿರ್ತಾವಲ್ಲ ಆ ಮರಗಳೇನೆ ಸುಮಾರು ಹೆಲ್ಪ್ ಮಾಡ್ತವೆ ಆ ವೇವ್ಸ್ನ ಪ್ರೆಜರ್. ಅದಕ್ಕೆ ಇವತ್ತು ಎಲ್ಲಾ ಕಡೆನೂ ಅವರು ಮ್ಯಾನ್ಗ್ರೋವ್ಸ್ ಅಂತ ಬೆಳೀತಾ ಇದ್ದಾರೆ. ಅದಕ್ಕೆ ಮ್ಯಾನ್ಗ್ರೋವ್ಸ್ ಅಂತ ಕರೀತಾರೆ. ಅದ್ರದ್ದೊಂದು 30-35 ವೆರೈಟಿ ಪ್ಲಾಂಟ್ಸ್ ಇದೆ, ಟ್ರೀಸು. ಅದೆಲ್ಲ ನಾಶ ಆಗಿ ಒಂದು 3-4 ವೆರೈಟಿ ಇದೆ. ಇವಾಗ ಅದನ್ನೂ ಒಂದು ನಾವು ತಗೊಂತಾ ಇದೀವಿ. ಈಗ ಎಲ್ಲ ಸಮುದ್ರ ಪಕ್ಕ ಮ್ಯಾನ್ಗ್ರೋವ್ಸ್ ಬೆಳೆಯೋದು.
ಮ್ಯಾಂಗ್ರೋವ್ಸ್ ಸುನಾಮಿ ಅಂತ ತಡೀತದೆ, ಇಕೋಸಿಸ್ಟಮ್ ಹೆಲ್ಪ್ ಮಾಡ್ತದೆ, ಏರ್ ಪ್ಯೂರಿಫೈ ಮಾಡ್ತದೆ, ಆಮೇಲೆ ಸಮುದ್ರದಕ್ಕಿಂತ ಬರ್ತಾ ಹಾಟ್ ವೇವ್ಸ್ ಅನ್ನ ಕಮ್ಮಿ ಮಾಡಿ ಹ್ಯೂಮಿಡಿಟಿ ಕಮ್ಮಿ ಮಾಡ್ತದೆ. ಆ ತರ ಬಾಟ್ನಿಸ್ಟ್ ಇವರು ಅಕಿರಾ ಮಿಯಾವಾಕಿ ಅವ್ರನ್ನ ಅಲ್ಲಿ ಡೆಪ್ಯೂಟ್ ಮಾಡಿದಾಗ ಅತಿ ಫಾಸ್ಟ್ ಆಗಿ ದೇ ವಾಂಟ್ ಟು ಗ್ರೋ. ಯಾಕಂದ್ರೆ ನೆಕ್ಸ್ಟ್ ಸುನಾಮಿ ಬರೋಷ್ಟೊತ್ತಿಗೆ ಅವ್ರಿಗೆ ಫಾರೆಸ್ಟ್ ಬೇಕು, ಅಲ್ಲೊಂದು ಸಿಸ್ಟಮ್ ಕ್ರಿಯೇಟ್ ಆಗಬೇಕು. ಒಂದು ಮರ ಬೆಳೆಯಕ್ಕೆ ಎಷ್ಟೋ ವರ್ಷಗಳು ಹಿಡಿದ್ರೆ ತಡ ಆಗ್ಬಿಡಬಹುದು. ಅದಕ್ಕೆ ಆ ಮನುಷ್ಯ ಏನ್ ಮಾಡಿದ್ರು, ರಿಸರ್ಚ್ ಮಾಡಿದ್ರು ಏನ್ ಮೆಥಡ್ ಅಲ್ಲಿ ಹಾಕಿದ್ರೆ ಗಿಡಗಳು ಫಾಸ್ಟ್ ಆಗಿ ಬೆಳಿತವೆ ಅಂತ. ಇವ್ರು ಹಾಕಿರೋದು ಹೆಂಗಂದ್ರೆ ಫುಲ್ ಡೆನ್ಸ್ ಫಾರೆಸ್ಟ್ ತರ, ಅಂದ್ರೆ ನಿಮ್ಗೆ ಹಬ್ಸ್ ಅಂತೀವಿ, ನೆಲಕ್ಕೆ ಅಂಟ್ಕೊಂಡಿರೋದು, ಶ್ರಬ್ಸ್ ಅಂತ ಕರಿತೀವಿ. ನೆಲಕಂಡ ಹಬ್ಸ್ ಅಂದ್ರೆ ಮತ್ತೆ ಮೀಡಿಯಂ ಕೆನಪಿ, ಹೈಯರ್ ಕೆನಪಿ ಅಂತ ಇರ್ತದೆ ಅಲ್ವಾ. ಈ ಎಲ್ಲಾ ಗಿಡಗಳನ್ನ ತಗೊಂಡವರು ಟ್ರಯಲ್ ಮಾಡ್ತಾ ಹೋದ್ರು. ಅದರಲ್ಲಿ ಫಾಸ್ಟೆಸ್ಟ್ ಬಂದಿರೋದು ಈ ಫಾರೆಸ್ಟ್. ಅದ್ ಹೆಂಗ್ ಮಾಡ್ತೀವಿ ಅಂದ್ರೆ 1 ಮೀಟರ್ ಭೂಮಿನ ಲೂಸ್ ಮಾಡ್ಬಿಡ್ತೀವಿ, ಫುಲ್ಲು ಮಣ್ಣನ್ನು ಲೂಸ್ ಮಾಡ್ಬಿಡ್ತೀವಿ. ಅದಕ್ಕೆ ನಿಮ್ಗೆ ಪ್ರಪೋರ್ಷನೇಟ್ ಆಗಿ ಗೊಬ್ಬರ ಹಾಕ್ತಿವಿ, ಸಗಣಿ ಗೊಬ್ಬರ, ಭತ್ತದ ಹೊಟ್ಟು ಸಗಣಿ ಎಲ್ಲ ಮಿಕ್ಸ್ ಮಾಡಿ ಅದನ್ನ ಒಂಥರ ಸ್ಪಾಂಜ್ ಟೈಪ್ ಬೆಡ್ ಮಾಡ್ಬಿಡ್ತೀವಿ. ಬೆಡ್ ಮಾಡಿ ನಿಮ್ಗೆ 1 ಸ್ಕ್ವೇರ್ ಯಾರ್ಡ್ಗೆ ಇಷ್ಟು ಹಬ್ಸ್, ಇಷ್ಟು ಶ್ರಬ್ಸ್, ಇಷ್ಟು ಮಿಡ್ಲ್ ಕೆನೋಪಿ ಅಂತ ಪ್ಲಾಂಟ್ ಮಾಡ್ಬಿಡ್ತೀವಿ. ಪ್ಲಾಂಟ್ ಮಾಡಿದ್ರೆ ಅದು 10 ಟೈಮ್ಸ್ ಫಾಸ್ಟರು, 30 ಟೈಮ್ಸ್ ಡೆನ್ಸ್ ಬೆಳೀತದೆ. ಇವಾಗ ನನ್ನ ಕೆಲಸನಳ್ಳಿನಲ್ಲಿ ಸುತ್ತಮುತ್ತ ಒಂದು 25-30 ಫಾರೆಸ್ಟ್ ಮಾಡಿದೀವಿ. ನೀವು ಅದನ್ನ ನೋಡಿದ್ರೆ ನೀವು ಒಂದು 50 ವರ್ಷದ ಫಾರೆಸ್ಟ್ ಅನ್ಸುತ್ತೆ ನಿಮ್ಗೆ. ಬಿಕಾಸ್ ಇಟ್ ಗೋಸ್ 10 ಟೈಮ್ಸ್ ಫಾಸ್ಟ್, 30 ಟೈಮ್ಸ್ ಡೆನ್ಸರ್, ವರ್ಷ ಪೂರ್ತಿ ಹೆಸರಿರುತ್ತೆ. ಬಿಕಾಸ್ ಅಲ್ಲಿ ಇಂಡಿಯಾದ ಏನ್ ಸ್ಪೀಶಿಯಸ್ ಇದೆ, ಇಂಡಿಜಿನಸ್ ಸ್ಪೀಶಿಯಸ್, ಎಲ್ಲಾ ಸ್ಪೀಶಿಯಸ್ ಯೂಸ್ ಮಾಡಿದೀವಿ. ಅದು ಏನಂದ್ರೆ ಮ್ಯಾಮ್, ಆ ಬೆಡ್ ಆಗುತ್ತಲ್ಲ, ಫಸ್ಟ್ 3 ಮಂತ್ಸ್ ಆ ಫಾರೆಸ್ಟ್ ಬೆಳೆಯೋದು ಗೊತ್ತಾಗೋದಿಲ್ಲ ನಿಮ್ಗೆ. ಯಾಕಂದ್ರೆ ಲೂಸ್ ಇರುತ್ತಲ್ಲ ಪೋರಸ್, ಆ ಪೋರಸ್ ಅಲ್ಲಿ ನೀವು ಆಮೇಲೆ ಭತ್ತದ ಹುಲ್ಲಾಕಿ ಮಲ್ಚ್ ಮಾಡ್ಬಿಡ್ತೀವಿ. ಭತ್ತದ ಹುಲ್ಲು ಇರುತ್ತಲ್ಲ ಅದನ್ನ ಕವರ್ ಮಾಡ್ಬಿಡ್ತೀವಿ. ಕವರ್ ಮಾಡಿದಾಗ ವೀಡ್ಸ್ ಬೆಳೆಯಲ್ಲ, ಕಸ ಬೆಳೆಯಲ್ಲ. ಆ ಸೂರ್ಯನ ಬಿಸಿಲಿಗೆ ಆ ಮಾಯಿಶ್ಚರ್ ಎವಾಪರೇಟ್ ಆಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ಪ್ಲಸ್ ಮೈಕ್ರೋ ಆರ್ಗನಿಸಮ್ಸ್ ಬೆಳೀತದೆ ಒಳಗಡೆ. ರೂಟ್ಸ್ ಫುಲ್ ಬಿಟ್ಕೊಂಡ್ಬಿಡುತ್ತೆ. 3 ತಿಂಗಳು ರೂಟ್ಸ್ ಬಿಟ್ಕೊಂಡಿರ್ತಾರೆ. ರೂಟ್ ಬಿಟ್ಕೊಂಡಾಗ ಏನಾಗುತ್ತೆ, ಆ ಮಾಯಿಶ್ಚರು ನ್ಯೂಟ್ರಿಯೆಂಟ್ಸ್ ತಗೊಂಡು ಫೋಟೋಸಿಂಥಸಿಸ್ ಶುರು ಮಾಡುತ್ತಲ್ಲ, ಅವಾಗ ಅದಕ್ಕೆ ಸನ್ಲೈಟ್ ಬೇಕು. ಅವಾಗ ಏನ್ ಮಾಡುತ್ತೆ, ಹಬ್ಸ್ ಇಷ್ಟಿರುತ್ತೆ, ಶ್ರಬ್ಸ್ ಇಷ್ಟಿರುತ್ತೆ, ಮಿಡ್ಲ್ ಕೆನಪಿ ಇಷ್ಟಿರುತ್ತೆ, ಹೈಯರ್ ಕೆನಪಿ ಇಷ್ಟಿರುತ್ತೆ ಅನ್ಕೊಳ್ಳಿ. ಒಂದಕ್ಕೊಂದು ಕಾಂಪಿಟೇಷನ್ ಸನ್ಲೈಟ್ ಬೇಕಾಗುತ್ತೆ ಅದಕ್ಕೆ. ಆ ಸನ್ಲೈಟ್ ಹುಡ್ಕೊಂಡು ಹೈ ಸ್ಪೀಡಲ್ಲಿ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಆಕ್ಚುಲಿ ಅದರಲ್ಲಿ ಬರೋ ಮರಗಳು ಬುಷಿ ಇರೋದಿಲ್ಲ, ಅದು ಬಿಡೋದು ಟಾಲ್ ಲೆಂತ್ ಬೆಳೀತದೆ. ಓಕೆ, ಹಂಗೆ ಬೆಳ್ಕೊಂಡು ಫಾಸ್ಟ್ ಆಗಿ. ಆಮೇಲೆ ಅದ್ರಲ್ಲಿ ವೆರೈಟಿ, ಒಂದಷ್ಟು ಎಲೆ ಲೂಸ್ ಮಾಡ್ಕೊಳುತ್ತೆ, ಒಂದಷ್ಟು ಎಲೆ ಚಿಗುರು ಬರ್ತಾ ಇರುತ್ತೆ, ಒಂದಷ್ಟು ಹೂ ಬಂದಿರುತ್ತೆ, ಒಂದಷ್ಟು ಕಾಯಿ ಬಂದಿರುತ್ತೆ, ಒಂದಷ್ಟು ಮತ್ತೆ ಜರ್ಮಿನೇಟ್ ಆಗಿ ಬರ್ತಾ ಇರುತ್ತೆ. ಅಂದ್ರೆ ನಿಮಗೆ ಒಂದು 6 ಮಂತ್ ಆ ಫಾರೆಸ್ಟ್ ನೀರು ಹಾಕ್ಬಿಟ್ರೆ ಆಮೇಲಿಂದ ಅದು ಕೆನೋಪಿ ಹೆಂಗ್ ಕವರ್ ಮಾಡ್ಬಿಡುತ್ತೆ, ಸೂರ್ಯನ ಬಿಸಿಲೇ ರೀಚ್ ಆಗೋದಿಲ್ಲ. ಸೂರ್ಯನ ಬೀಚಲ್ಲಿ ರೀಚ್ ಆಗಿಲ್ಲ ಅಂದ್ರೆ ಅದಕ್ಕೆ ಮಾಯಿಶ್ಚರೇ ಬೇಕಾಗಿಲ್ಲ, ಮಳೆ ನೀರೇ ಹಿಡಿದಿಟ್ಕೊಂಡಿರುತ್ತೆ ಅದು. ಆಮೇಲೆ ಅದು ಅಷ್ಟು ಏರಿಯಾದಲ್ಲಿ ಒಂದಕ್ಕೊಂದು ಸಪೋರ್ಟಿವ್. ಫಾರ್ ಎಕ್ಸಾಂಪಲ್, ನೀವು ಒಂದು ಮ್ಯಾಂಗೋದ ಆರ್ಚಿಡೆಂಟ್ ಮಾಡ್ಬಿಟ್ರೆ, ಒಂದು ನೀಮೆ ಹಾಕ್ಬಿಟ್ರೆ, ಹಂಗೆ ಅದು ಆ ಥರ ಮೋನೋ ಥರ ಹಾಕ್ಬಿಟ್ರೆ ನೀವು, ಅದು ಒಂದೇ ಪರ್ಟಿಕ್ಯುಲರ್ ನ್ಯೂಟ್ರಿಯನ್ಸ್ ಎಳಿತಾ ಇರುತ್ತೆ, ಒಂದೇ ಬಿಡ್ತಾ ಇರುತ್ತೆ. ಇದೇನಾಗುತ್ತೆ, ಒಂದು ಎಳ್ಕೊಂತ ಇರುತ್ತೆ, ಒಂದು ಬಿಡ್ತಾ ಇರುತ್ತೆ, ಒಂದು ಎಳ್ಕೊಂತ ಇರುತ್ತೆ, ಒಂದು ಬಿಡ್ತಾ ಇರುತ್ತೆ. ಒಂದು ಎ ನ್ಯೂಟ್ರಿಯೆಂಟ್ ತಗೊಂಡ್ರೆ ಒಂದು ಬಿ ನ್ಯೂಟ್ರಿಯೆಂಟ್ ಎಲೆಯಿಂದ ಬಂದಿರುತ್ತೆ, ಆ ಬಿ ಇನ್ನೊಂದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಅವು ಎಲ್ಲಾನು ನೆಟ್ವರ್ಕ್ ಬಿಲ್ಡ್ ಮಾಡ್ಕೊತವೆ. ರೂಟ್ಸು ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಂಡ್ಬಿಟ್ಟು ದೇ ಕಮ್ಯುನಿಕೇಟ್ ಈಚ್ ಅದರ್. ಆಮೇಲೆ ಒಂದಕ್ಕೊಂದು ತಡೆಯೋದಿಲ್ಲ ಅದು ಬೆಳವಣಿಗೆನ, ದೇ ಸಪೋರ್ಟ್ ಈಚ್ ಅದರ್ ಟು ಗ್ರೋ. ಹಾಗಾಗಿ ಇವಾಗ ನನ್ನ ಹತ್ರ ಒಂದು 25 ಫಾರೆಸ್ಟ್ ಇದೆ. ಅದಕ್ಕೆ ಒನ್ ಆಫ್ ದಿ NGO ಜೊತೆಗೆ ನಾನು ಕಲಿತೆ, ಅವ್ರಿಗೂ ಸಪೋರ್ಟ್ ಮಾಡಿ ಬೆಳೆದ್ವಿ. ಇವಾಗ ನೀವು ಬೆಟ್ಟದಾಸನ್ಪುರದಲ್ಲಿ ಡಂಪ್ ಯಾರ್ಡ್ ಅಂತ ಇತ್ತು ನಿಮ್ಗೆ, ಅವಾಗ ಬಹಳ ಫೇಮಸ್ ಬೆಟ್ಟದಾಸನ್ಪುರ ಡಂಪ್ ಯಾರ್ಡು ಮತ್ತೆ ಮಂಡೂರ್ ಡಂಪ್ ಯಾರ್ಡು, ಕರೆಕ್ಟಾ? ಅದು ಬೆಟ್ಟದಾಸನ್ಪುರ ಅಂದ್ರೆ ಯಾವ್ದು ಗೊತ್ತಾ, ಶಂಕರ್ನಾಗಿದಾರಲ್ಲ, ಅವ್ರು ಮಾಲ್ಗುಡಿ ಡೇಸ್ ಶೂಟಿಂಗ್ ತೆಗೆದಿರೋದೇ ಬೆಟ್ಟದಾಸನ್ಪುರದಲ್ಲಿ. ಶಂಕರ ಅನ್ನೊಂದು ಶಂಕರ್ನಾಗ್ ಆಗಿರೋದೇ ಅಲ್ಲಿಂದ ಅಂತ ಹೇಳ್ತಾರೆ. ಅಲ್ಲೊಂದು ದೇವ್ರ ಗುಡಿ ಇದೆ, ಅಲ್ಲೇ ಅವ್ರು ಇರ್ತಿದ್ರು ಅಂತ ಹೇಳ್ತಾರೆ. ಅದ್ರ ಪಕ್ಕನೇ ಈ ಡಂಪ್ ಯಾರ್ಡ್ ಒಂದು ಗುಡ್ಡ ಇತ್ತು. ಆ ಗುಡ್ಡ ಎಲ್ಲ ಬ್ಲಾಸ್ಟ್ ಮಾಡಿ ಒಂದು 100 ಫೀಟ್ ಕಲ್ಲು ತೆಗೆದಿದ್ರು. BBMP BD ಎಲ್ಲ ಅದನ್ನ ಅಷ್ಟು ವರ್ಷನ ಒಂದು 20 ವರ್ಷ ಸಿಟಿ ವೇಸ್ಟ್ ಹಾಕಿ ಅಂತ ತುಂಬಿಸಿದ್ರು. ಅದು ಏನಾಗುತ್ತೆ, ಅದು ಫುಲ್ ಲೂಸ್ ಇರೋದ್ರಿಂದ ಅಲ್ಲಿ ಏನು ಬಿಲ್ಡಿಂಗ್ ಕಟ್ಟಕ್ಕಾಗಲ್ಲ. ನಾವೇನ್ ಮಾಡಿದ್ವಿ, ಒಂದು ಶಿಕಾರಿಪಾಳ್ಯ ಅಂತ ಒಂದು ಲೇಕ್ದು ಡೀಸಿಲ್ಟ್ ಮಾಡಿ ಅದ್ರ ಕ್ಲೇ ರಿಚ್ ತಂದು 1.5 ಮೀಟರ್ ಇದಕ್ಕೆ ಹಾಕಿ ಒಂದು 85,000 ಗಿಡ ಬೆಳೆದಿದ್ವಿ ಮೇಡಮ್. ಯು ವಿಲ್ ನಾಟ್ ಬಿಲೀವ್, ಇಟ್ ಇಸ್ ಜಸ್ಟ್ 3 years ಫಾರೆಸ್ಟ್. 1.5 ಫೀಟು ಒಂದು 20-30 ಸಾವಿರ ಸಿಟಿ ಜನ ಎಲ್ಲ ಮಕ್ಕಳು ಕರ್ಕೊಂಬಂದು ಗಿಡ ಹಾಕಿದ್ವಿ. ಇವತ್ತದು 20-30 ಅಡಿ ಇದೆ. ಆಮೇಲೆ ಒಂದು ಅರ್ಧ ಇಂಚ್ 1/4 ಇಂಚ್ ಗರ್ತಿರೋದು ಇವತ್ತು 3 ಇಂಚ್ ಗರ್ತಾಗಿದೆ. ಏನ್ ಪಕ್ಷಿಗಳು. ಮತ್ತೆ ನಿಮ್ಗೆ ಸಮ್ಮರಲ್ಲಿ ಅದರಿಂದ ಪಾಸ್ ಆಗುತ್ತೆ ಲೇಯರು. 3 ಡಿಗ್ರಿ ಟೆಂಪ್ರೇಚರ್ ಐ ಕ್ಯಾನ್ ಶೋ ಯು ಡಿಫ್ರೆನ್ಸ್. ಸೊ ಡಂಪ್ ಯಾರ್ಡ್ ಅನ್ನ ಈ ಫಾರೆಸ್ಟ್ ಆಗಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಸುಮಾರು ಜನ ಹೇಳಿದ್ರು, ಕೆಳಗಡೆ ಬೇಸ್ ಇಲ್ಲ, ಏನಿಲ್ಲ, ಪ್ಲಾಸ್ಟಿಕ್ಕು ಕಚಡ ಇದೆ, ಗಿಡಗಳು ಗ್ರಿಪ್ ಇರಲ್ಲ, ಅದೆಲ್ಲ ಜೋರ್ ಗಾಳಿ ಬಿಟ್ರೆ ಬಿದ್ದೋಗುತ್ತೆ ಅಂತ. ನೋಡಿ ಎಷ್ಟು ಗಾಳಿ ಬಂತು, ಎಷ್ಟು ಮಳೆ ಬಂತು 3 ವರ್ಷದಲ್ಲಿ. ಇವತ್ತಿಗೂ ಫಾರೆಸ್ಟ್ ಸ್ಟೆಬಿಲೈಸ್ ಆಗಿ ಸಖತ್ತಾಗಿದೆ. 3 ಡಿಗ್ರಿ ಟೆಂಪರೇಚರ್ ಡಿಪ್ ಆಯ್ತು ಅಂತ ಏನ್ ಹೇಳಿದ್ರಿ. ನಿಮ್ಮದೇ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳು ಓದಿ ನಾನು ತಿಳ್ಕೊಂಡೆ.
1800 ಇಂದ ಇವತ್ತಿನವರೆಗೂ ಅಂತ ತಗೊಂಡಾಗ 1.5 ಡಿಗ್ರಿ ಅಷ್ಟು ಟೆಂಪರೇಚರ್ ರೈಸ್ ಇದೆ ಅಂತ. ಮೇಲ್ನೋಟಕ್ಕೆ 1.5 ತಾನೇ, ಅದು ಎವರೇಜು. ಆವರೇಜ್. ಬೆಂಗಳೂರು ಅಂತಾನೆ ತಗೊಳ್ಳಿ ನೀವು ಬೇಕಾದ್ರೆ 3 to 4 ಡಿಗ್ರಿ ಡಿಫ್ರೆನ್ಸ್ ಆಗಿದೆ. ಬೆಂಗಳೂರಲ್ಲಿ 21 to 23 ಕ್ರಾಸೇ ಆಗ್ತಾ ಇರಲಿಲ್ಲ, 29-30 ವರೆಗೂ ಹೊಡಿತಾ ಇದೆ. ಸರ್ ಅದೇ ನೀವು 23 ಏನ್ ಹೇಳಿದ್ರಿ, 23 ನಲ್ಲಿ ಮಳೆ ಬರ್ದಿರೋ ವರ್ಷ 42 ಡಿಗ್ರಿ ಟಚ್ ಆಯ್ತು. ಕೆಂಗೇರಿನಲ್ಲಿ 42 ಡಿಗ್ರಿ ಟಚ್ ಆಗಿದ್ದು. ಅಂಡ್ ನನಗೆ ಇವನ್ ಮೋರ್ ಅಪ್ಸೆಟ್ ಆಗಿದ್ದು ನನ್ನ ಕಾರಣ ಏನಂದ್ರೆ ನಮ್ಮ ಮನೆ ಕೆಂಗೇರಿ ಹತ್ರನೇ ಇರೋದು, ಇಲ್ಲಿ 42 ಟಚ್ ಆಯ್ತಾ ಅಂತ. ನಾ ಹುಟ್ಟಿ ಬೆಳೆದಿದ್ದೆಲ್ಲ ಸೌತ್ ಬೆಂಗಳೂರಲ್ಲಿ. ಸೌತ್ ಬೆಂಗಳೂರಲ್ಲಿ ಎಷ್ಟು ಹಸಿರು, ಹಚ್ಚ ಹಸಿರು, ಅದ್ರ ಮಧ್ಯೆ ಬೆಳೆದವ್ರಿಗೆ ಅಂಡ್ ಬೆಂಗಳೂರಿನ ಆಗಿನ ಬೆಂಗಳೂರಿನ ನೋಡಿದವ್ರಿಗೆ ಇದೆಲ್ಲ ಎಷ್ಟು ಹೊಟ್ಟೆ ಉರಿಯುವಂತ ವಿಷಯ ಅಲ್ವಾ ಇವತ್ತಿನ ಬೆಂಗಳೂರಿನ ನಾವು ನೋಡಿದಾಗ. ಅಂಡ್ ಲೈಫ್ ವಿತ್ ಲೇಕ್ಸ್ ಬುಕ್ ಅಲ್ಲಿ ಅಫ್ಕೋರ್ಸ್ ನೀವು ಬರೀ ಲೇಕ್ಸ್ ನ ಬಗ್ಗೆ ಅಂದ್ರೆ ಬರೀ ಭಾರತದ ಬೆಂಗಳೂರಿನ ಲೇಕ್ಸ್ ನ ಬಗ್ಗೆ ಮಾತ್ರನೇ ಮಾತಾಡದೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀರಾ. ಅಂದ್ರೆ ಲೇಕ್ ನ ನಾವ್ ಹೇಗೆ ಉಳಿಸ್ಕೋಬಹುದು, ನಾವ್ ಹೇಗೆ ನಮ್ಮ ಕಾಂಟ್ರಿಬ್ಯೂಷನ್ ಮಾಡಬಹುದು ಅಂತ. ಒಂದಷ್ಟು ಯುನೀಕ್ ಲೇಕ್ಸ್ ಗಳ ಬಗ್ಗೆನೂ ಹೇಳ್ತೀರಾ. ಅಂದ್ರೆ ಅಮೆರಿಕಾದಲ್ಲಿರುವಂತಹ ಒಂದು ವಾಲ್ಕೆನೋ ಇದ್ದಂತ ಒಂದು ಜಾಗ ಏನ್ ಲೇಕ್ ಆಗಿದೆ, ಈ ತರದ ಯುನೀಕ್ ಲೇಕ್ಸ್ ಗಳ ಬಗ್ಗೆ ಎಲ್ಲ ಮಾತಾಡ್ತೀರಾ. ಸೊ ನಾನು ನಿಮ್ನ ಕೊನೆಯದಾಗ ಕೇಳ್ಬೇಕಾಗಿರೋದು ಏನಂದ್ರೆ, ಎಲ್ಲರೂ ಆನ್ ಗ್ರೌಂಡ್ ಇಳಿದು ನಾನ್ ಕೈ ಹಾಕಿ ಕಸ ತೆಗಿತೀನಿ ಕೆರೆಯಿಂದ, ನಾನು ಇಲ್ಲಿ ಬಿ ಅ ಪಾರ್ಟ್ ಆಫ್ ಇಟ್ ಅಂತ ಮಾಡೋದಕ್ಕಾಗದೇ ಇದ್ರು, ಮನಸ್ಸಿದೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಹೇಗೆಲ್ಲ ಕಾಂಟ್ರಿಬ್ಯೂಟ್ ಮಾಡಬಹುದು. ಅಫ್ಕೋರ್ಸ್ ನೀವು ಹೇಳಿದ್ರಿ ಮನೆಯಲ್ಲಿ ನಾವು ಕಸ ವಿಂಗಡಣೆ ಮಾಡೋದ್ರಿಂದ ಇದು ಪ್ರಾರಂಭವಾಗುತ್ತೆ ಅಂತ. ಇದನ್ನು ಹೊರತುಪಡಿಸಿ ಇನ್ನು ಏನೇನ್ ಮಾಡಬಹುದು ನಾವು? ರೈನ್ ವಾಟರ್ ಹಾರ್ವೆಸ್ಟಿಂಗ್. ಇಲ್ಲಿ ಪಾಸಿಬಿಲಿಟಿ ಇದೆ. ಸುಮಾರು ಜನಕ್ಕೆ ಜಾಗನೇ ಇಲ್ಲ, ಆಯ್ತಾ, ಅವ್ರಿಗೆ ನಾನು ಹೇಳ್ತಾ ಇಲ್ಲ. ಬಟ್ ಹಿಡಿಬೇಕು ಅಂದ್ರೆ ಏನ್ ಬೇಕಾದ್ರೆ ಹಿಡಿಬಹುದು. ನಾನು ಎಷ್ಟೋ ಕಡೆ ನೋಡಿದೀನಿ, ಛತ್ರಿ ಇರ್ತದಲ್ಲ, ಛತ್ರಿನ ರಿವರ್ಸ್ ಮಾಡಿ ನೀರು ಹಿಡಿದಿರೋದು ನಾನು ನೋಡಿದೀನಿ. ನೀವು ಹಿಮಾಲಯದಲ್ಲಿ ಹೋದ್ರೆ, ನಾನು ನೈನಿತಾಲು, ತಲ್ಲಿತಾಲು, ಭೀಮ್ತಾಲು, ಆ ಕಡೆ ರಾಮ್ಗಢ್, ಕೌಸಾನಿ, ನಾನೆಲ್ಲ ಟ್ರಾವೆಲ್ ಮಾಡಿದ್ದೀನಿ. ಅಲ್ಲೆಲ್ಲ ಹೋದ್ರೆ, ಆಮೇಲೆ ನೀವು ಹೇಳ್ದಂಗೆ ಮೇಘಾಲಯಕ್ಕೆ ಹೋದ್ರೆ, ಮೇಘಾಲಯ ನಾರ್ತ್ ಕಾಶಿ ಹಿಲ್ಸು ಎಲ್ಲ ಓಡಾಡಿದ್ದೀನಿ ನಾನು, ಆಯ್ತಾ. ಅಲ್ಲಿ ಕಾಶ್ಮೀರ ಎಲ್ಲ ಕಡೆ ಹೋದ್ರೆ ನೀರು ಎಷ್ಟಿದೆಯೋ ಅಷ್ಟೇ ಅಭಾವ ಇದೆ ಅವ್ರಿಗೆ. ಟೆಂಪರೇಚರ್ ಡ್ರಾಪ್ ಆದಾಗ ಫುಲ್ ಐಸ್ ಆಗ್ಬಿಟ್ಟು ಪೈಪ್ ಎಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ. ಯು ವಿಲ್ ನಾಟ್ ಬಿಲೀವ್, ಸೂರ್ಯನ್ಗೋಸ್ಕರ ಕಾಯ್ತಾನೇ ಇರ್ತಾರೆ ಅವರು ಇಡೀ ದಿವಸ. ಅಲ್ಲಿಂದ ಬರೋ ಡ್ರಾಪ್ಲೆಟ್ಗಳು ಅವನ್ನೇ ಹಿಡ್ಕೊಂಡು ಒಂದು ಮಗ್ಗಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿರೋದನ್ನು ನಾನು ನೋಡಿದ್ದೀನಿ. ಎಷ್ಟೋ ಜನ ಐಸ್ ಹೊಡ್ಕೊಂಬಂದು ಅದನ್ನು ಕರಗಿಸ್ಬಿಟ್ಟು ಸ್ನಾನ ಮಾಡಿರೋದು ನಾನು ನೋಡಿದ್ದೀನಿ. ಸೊ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಸಾಧ್ಯ ಇದೆ. ಈ ನೋಡಿ, ನನ್ನಂತೂ ಒಬ್ಬ ಕಾಮನ್ನು ಎಲ್ಲಿಂದಾನೇ ಬಂದು ಏನೋ ಒಂದು ಮಾಡಿ 35 ಲೇಕ್ ಮಾಡಿದ್ದೀನಿ ಅಂದರೆ ಅದು ನಾನೇನು ದೊಡ್ಡ ಅತಿ ಪ್ರೇಕ್ಷೆ ಅಂತ ಹೇಳ್ತಾ ಇಲ್ಲ. ಸಾಧ್ಯ ಇದೆ, ಮಾಡಬೇಕು ಅಂತ ಮಾಡಿದ್ರೆ ಆಗುತ್ತೆ. ಪ್ರತಿಯೊಬ್ಬ ಬೆಂಗಳೂರಿನ 1.5 ಕೋಟಿ ಜನ ಇದ್ದಾರೆ, ಅಥವಾ ಇಡೀ ಇಂಡಿಯಾದಲ್ಲಿ 140 ಕೋಟಿ ಜನ ಇದ್ದಾರೆ. ಸೊ ನಾವು ಆ ಮಳೆ ನೀರು ಏನು ಬಿಡುತ್ತೆ ಅದನ್ನ ಹಿಡಿದು ಉಪಯೋಗಿಸ್ಕೋಬೇಕು. ಫಸ್ಟ್ ಥಿಂಗು, ನೆಲಕ್ಕೆ ಬಿದ್ದಿರೋದನ್ನ ಅಲ್ಲೇ ಹಿಂಗಂಗೆ ಮಾಡಬೇಕು. ಹೆಂಗಾರ ಮಾಡಿ, ಒಂದು ಗುಂಡಿ ಹೊಡಿತೀರೋ ಏನೋ ಮಾಡ್ತೀರೋ ಅಲ್ಲೇ ಹಿಂಗಂಗೆ ಮಾಡಿ. ಮೂರನೇದು, ನಿಮ್ದೊಂದು ಬೋರ್ವೆಲ್ ಇದೆ ಅನ್ಕೊಳ್ಳಿ, ಆ ಬೋರ್ವೆಲ್ ಸುತ್ತಾರ್ದ 1.5 ಮೀಟರ್ ರಿಂಗ್ ಸಿಗುತ್ತೆ. ಆ ರಿಂಗ್ಸ್ ತಗೊಂಡು ಅದರಲ್ಲಿ 30-40 ಅಂತ ಸೈಜಿನ ಕಲ್ಲು ಬರ್ತದೆ, ಅದಕ್ಕೆ 40 mm 30 mm 20 mm ಜಲ್ಲಿ ಅಂತಾರೆ, ಅದನ್ನ ಹಾಕಿ ಅದಕ್ಕೊಂದು ಟೆಕ್ಸ್ಚರ್ ಇದು ಬರುತ್ತೆ, ಫ್ಯಾಬ್ರಿಕ್ಕು, ಅದನ್ನ ಹಾಕ್ಬಿಟ್ಟು ನಿಮ್ದು ಬಿದ್ದಿರೋ ನೀರನ್ನ ಅಟ್ಲೀಸ್ಟ್ ಅದಕ್ಕೆ ಬಿಟ್ಟುಬಿಟ್ರೆ ನಿಮ್ಮ ಬೋರ್ವೆಲ್ ನೀವು ಹಾಕೊಳ್ಳಿ. ಕೆರೆಗೆ ಬಿಟ್ಬಿಡಿ, ನದಿಗೆ ಬಿಟ್ಬಿಡಿ, ನಿಮ್ಮ ಬೋರ್ವೆಲ್ನ ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ಮ ಸಮ್ಮರಲ್ಲಿ ನೀರಿರುತ್ತೆ. ಅದನ್ನು ಮಾಡಿ ಅಲ್ವಾ. ಎಷ್ಟೋ ಜನ ಹೇಳ್ತಾರೆ ನನಗೆ, ಇಲ್ರಿ ಮನೆಗಳಲ್ಲಿ ನಾವು ಎಲ್ಲಿ ಮಾರಕ್ಕೆ ಜಾಗನೇ ಇಲ್ಲ ಅಂತ. ಜಾಗ ಮನಸ್ಸು ಮಾಡಿದ್ರೆ ಮಾಡೇ ಬಿಡ್ಬೋದು. ಏನು ಒಂದು 250 ರೂಪಾಯಿ ಕೊಟ್ಟರೆ 400 ರೂಪಾಯಿ ಕೊಟ್ಟರೆ ಒಂದು ಡ್ರಮ್ ಸಿಗುತ್ತೆ, ಬ್ಲೂ, ಹೌದಾ? ಡ್ರಮ್ ಸಿಗ್ತಾವಲ್ಲ, ಡ್ರಮ್ಮು, ಅದೊಂದು ಡ್ರಮ್ ಇಟ್ಕೊಳ್ಳಿ. ನಿಮ್ದು ಹಂಚೆ ಇದೆ ಅನ್ಕೊಳ್ಳಿ, ಆ ಹಂಚಿಗೆ ಏನು ಬೇಡ, ಈ ಪೈಪ್ ಒಡಕ್ ಪೈಪ್ ಇರ್ತಾವಲ್ಲ, ಆ ಒಡಕ್ ಪೈಪ್ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಅದಕ್ಕೆ ಬಿಟ್ಬಿಟ್ರೆ ಅಲ್ಲೇ ಸ್ಟಾಕ್, ಅದನ್ನೇ ಯೂಸ್ ಮಾಡಿಬಿಡಿ ಸಾಕು. ನಾನೇನು ಲಕ್ಷಾಂತರ ರೂಪಾಯಿ ಹಾಕಿ ಅಂತ ಹೇಳ್ತಾ ಇಲ್ಲ. ಶ್ರೀಮಂತರು ಅಫ್ಕೋರ್ಸ್ ಈಗೆಲ್ಲ ಫಿಲ್ಟರ್ ಹಾಕಿ ಎಲ್ಲ ಮಾಡಿ ಸಂಪಿ ಬಿಟ್ಕೊಂತಾರೆ, ಓಕೆ, ಅದನ್ನು ಹಿಂಗಂಗೆ ಮಾಡಿ. ಪ್ಲಸ್ ನಿಮ್ಮ ಮನೆ ಮುಂದಲ್ಲಿ ಮೋರಿ ಇರಲ್ವಾ, ಮೋರಿನ ನೀವು ಕ್ಲೀನ್ ಮಾಡೋದು ಬೇಡ, ಅಟ್ಲೀಸ್ಟ್ ಅವ್ರು ಕ್ಲೀನ್ ಮಾಡಿದ್ರೆ ಸಹಕಾರ ಮಾಡಿ ಒಂಚೂರು ಕ್ಲೀನ್ ಮಾಡಿಸ್ಕೊಳ್ಳಿ, ಒಂಚೂರು ಕ್ಲೀನ್ ಮಾಡಿ ಅಂತ ಅಲ್ವಾ. ಆಮೇಲೆ ನೀವು ಅದ್ರಲ್ಲಿ ಕಸ ಎಸೆಯೋದು ಬಿಡಿ ಅಲ್ವಾ, ನೀವು ಕಸ ಹಾಕ್ಬಿಡಿ ಅದರಲ್ಲಿ, ಆವಾಗಲೇ ಅದು ಅವ್ರು ಮಾಡಿ ಅಂದರಿಗೆ ಬೆಲೆ ಸಿಗುತ್ತೆ. ನೀವು ದಿನ ಕಸ ಹಾಕಿ ಅದನ್ನು ಮತ್ತೆ ಆಗಲ್ಲ ಅಲ್ವಾ. ಸೊ ಈ ಥರ ಮಾಡಿ. ಪ್ಲಸ್ ಸುತ್ತಮುತ್ತ ಕೆರೆಗಳಿರ್ತಾವಲ್ಲ, ನೀವೇನು ಕೆರೆ ಕ್ಲೀನ್ ಮಾಡೋದು ಗಲೀಜಲ್ಲಿ ಕೈ ಹಿಡಿ ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಕೆರೆಗಳು ಹೋಗಕ್ಕೆ ಸ್ಟಾರ್ಟ್ ಮಾಡಿ, ಒಂದಷ್ಟು ಸುತ್ತಿ, ಏನೋ ಒಂದು ಸಾಧ್ಯ ಒಂದು 50 ಜನ 20 ಜನ ಸೇರ್ಕೊಳ್ಳಿ, ಒಂದಿಷ್ಟು ಕಸ ಕಡ್ಡಿಗೆ ತೆಗೆದಾಕಿ ಗುಡ್ಡೆ ಹಾಕಿ, ಯಾರೋ ಕೌನ್ಸಿಲರೋ ಪೌನ್ಸಿಲರ್ ಯಾರೋ ಒಬ್ರು ಅಧಿಕಾರಿಗಳಿಗೋ ಮಾತಾಡಿ ಅವ್ರಿಗೆ ಹೇಳಿ ಇದೊಂಚೂರು ತಗೊಂಡೋಗ್ತಾರೆ ಅಲ್ವಾ. ಸೊ ನನ್ನ ಕೆರೆ, ನನ್ನ ಪರಿಸರ, ನನ್ನ ಗಿಡ ಮರ ಅಂತಂದರೆ ಅವು ನಮ್ಮ ನೀರು ಕೊಟ್ಟವೆ, ಗಾಳಿನೂ ಕೊಟ್ಟವೆ ಅಲ್ವಾ. ನಾವು ಯಾರೋ ಜಾಬ್ ಕೊಟ್ಟವನಿಗೆ ಬಾಸ್ ಅಂತೀವಿ, ಅವನಿಗೆ ಸೆಲ್ಯೂಟ್ ಹೊಡಿತೀವಿ, ನಮಸ್ಕಾರ ಹೊಡಿತೀವಿ, ಸಂಬಳ ಕೊಡೋನಿಗೆ, ಅವ್ನು ಯಾವಾಗ ಕಿತ್ತಾಗ್ತಾನೋ ಗೊತ್ತಿಲ್ಲ. ಬಟ್ ಇವನು ಹುಟ್ಟಿದಾಗಿಂದ ಜೀವ ಹೋಗೋವರೆಗೂ
ಅನ್ಕಂಡೀಷನಲ್ ಆಗಿ ಅವು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಕೊಡ್ಲಾರ್ದವ್ರಿಗೆ ನಾವು ಬಾಸ್ ಅನ್ಬೇಕಾ ಏನು ಅನ್ಬೇಕು ಹೇಳಿ ನೀವು ಅಲ್ವಾ? ಎಷ್ಟು ಅನ್ಕಂಡೀಷನಲ್ ಆಗಿ ಕೊಡ್ತಾ ನೋಡಿ. ಯಾರು ಬಡವರು ಶ್ರೀಮಂತರು ಕಪ್ಪಗಿದಾನೋ ಬೆಳಗಿದಾನೋ ಯಾವ ಭಾಷೆ ಮಾತಾಡೋ ಏನನ್ನೂ ಯೋಚನೆ ಮಾಡೋದಿಲ್ಲ, ನಿಮ್ಗೆ ಕೊಡ್ತಾನೆ ಇರ್ತವೆ. ಅದಕ್ಕೊಂದು ಕೃತಜ್ಞತೆ. ಎಲ್ಲರೂ ಹೇಳ್ತಾರೆ ತಂದೆ ತಾಯಿ ಹುಟ್ಟಿಸಿದ್ಮೇಲೆ ಅವ್ರನ್ನ ದೇವ್ರ ತರ ಕಾಣಬೇಕು, ಅವ್ರನ್ನ ಪೂಜೆ ಮಾಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಪ್ರೀತಿಯಿಂದ ಇರಬೇಕು ಅಂತ. ಒಂದು ಜೀವ ಕೊಟ್ಟವ್ರಿಗೆ ಹಂಗೆ ಆ ತಂದೆ ತಾಯಿಗೇನೆ ನೀರು ಕೊಟ್ಟು ತಂದೆ ತಾಯಿಗೆ ಗಾಳಿ ಕೊಟ್ಟು ಅವ್ರನ್ನ ಬದುಕಿಸಿ ಅವ್ರ ಹೊಟ್ಟೆಯಿಂದ ನಿಮಗ್ ಬಂದವ್ರಿಗೆ ಇನ್ನೇನ್ ಮಾಡ್ತೀರಾ? ನಾನು ನನ್ನದು ಅನ್ನೋದು ನಮ್ಮ ವಸ್ತುಗಳಿಗೆ ಮಾತ್ರ ಸೀಮಿತವಾಗಿರ್ದೆ, ನನ್ನ ಕೆರೆ, ನನ್ನ ನದಿ, ನನ್ನ ನಗರ, ನನ್ನ ಗಾಳಿ, ಅದು ಯಾವತ್ತು ಬರುತ್ತೋ ಬಹುಶಃ ಅವತ್ತು ಅಲ್ಲಿಂದ ಬದಲಾವಣೆ ಅಂದ್ಬಿಟ್ರೆ ಮೇಡಮ್ ಇನ್ನೊಬ್ರು ಅವಶ್ಯಕತೆನೇ ಇಲ್ಲ. ನೀವು ನನ್ನ ಕೆರೆ ಅಂತ ಇಷ್ಟು ಚೆನ್ನಾಗಿ ಹೇಳಿದ್ರಿ. ಅದು ನನ್ನ ಮನ್ಸರೇ ಹೇಳೋದು. ನಾನು ಆಕ್ಚುಲಿ ನೀವು ಅದನ್ನ ನಾನು ಬಾಯಟ್ ಮಾಡ್ಕೊಂಡಿಲ್ಲ, ನನಗೆ ಬರೋದೇ ನಂದು ಅಂತ ಬರುತ್ತೆ. ನನ್ಗೆ ಏನಾಗಿದೆ ಗೊತ್ತಿಲ್ಲ, ಅದನ್ನ ಎಷ್ಟು ಜನ ನಂಬ್ತಾರೋ ಜನ ಬಿಡ್ತಾರೋ, ಬಟ್ ನನ್ನ ಆತ್ಮಸಾಕ್ಷಿ ನನ್ನ ಕೆರೆ ಅಂದರೆ ನನಗೆ ಹೆಮ್ಮೆ. ನನ್ನ ಮನೆಗಿಂತ ದೊಡ್ಡದು, ನನ್ನ ತಂದೆ ತಾಯಿಗಿಂತ ದೊಡ್ಡದು ಅದು ಕೆರೆ. ಇವತ್ತು ಇಲ್ಲಿ ಕೂರಿಸಿರೋದು ಅದೇ ಕೆರೆ. ನಾವು ಮಾಡುವಂಥ ಕೆಲಸದಲ್ಲಿ ಆ ಒಂದು ಹುಚ್ಚಿರ್ಬೇಕಂತೆ, ಹುಚ್ಚು ಪ್ಯಾಷನ್. ಕೆರೆಗಳು ಅಂತ ಬಂದಾಗ ನಿಮ್ಮಲ್ಲಿ ಆ ಹುಚ್ಚು ಪ್ಯಾಷನ್ನ ನೋಡ್ತಾ ಇದ್ದೀನಿ ನಾನು. ತುಂಬ ಖುಷಿ ಸರ್. ಅಂದರೆ ಬಹಳ ವರ್ಷಗಳಿಂದ ನಿಮ್ಮನ್ನ ಮಾತಾಡಿಸ್ಕೊಂಡು ಏನು ಬಂದಿದ್ದೀನಿ. ಯು ಹ್ಯಾವ್ ಇನ್ಸ್ಪೈರ್ಡ್ ಮೀ ದೆನ್, ಯು ಹ್ಯಾವ್ ಕಂಟಿನ್ಯೂ ಟು ಇನ್ಸ್ಪೈರ್ ಆಲ್ ಆಫ್ ಅಸ್ ಇವತ್ತಿಗೂ. ಇದು ಹೀಗೆ ಮುಂದುವರಿಲಿ. ಆ್ಯಂಡ್ ನಾವು ನಮ್ಮ ಬಿಟ್ಟು ಏನೆಲ್ಲ ಮಾಡಬಹುದೋ ಖಂಡಿತ ಮಾಡೇ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ, ಥ್ಯಾಂಕ್ ಯು ಇಷ್ಟೆಲ್ಲ ವಿಷಯಗಳನ್ನು ಮಾತಾಡಿದ್ದಕ್ಕೆ. ಆ್ಯಂಡ್ ಆ್ಯಸ್ ವಿ ಕಮ್ ಟು ದ ಎಂಡ್ ಆಫ್ ಈ ವಾಯ್ಸ್ ಆಫ್ ಬೆಂಗಳೂರು, ಆನಂದ್ ಸರ್ ರಿವೈವ್ ಮಾಡಿರುವಂಥ ಸಾಕಷ್ಟು ಕೆರೆಗಳು, ಅದರ ಹೆಸರನ್ನ ಕೂಡ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಕೆರೆಗಳನ್ನು ರಿಜುವಿನೇಟ್ ಮಾಡೋದು, ರಿವೈವ್ ಮಾಡೋದು ಮಾತ್ರ ಅಲ್ಲದೆ ಅದರ ಸುತ್ತಲಿನ ಫಾನಾ ಫ್ಲೋರಾ ಈ ಎಲ್ಲದ್ರ ಬಗ್ಗೆ ಗಮನ ಕೊಡ್ತಾ, ಸೊ ಅವರ ಕನಸು ಇನ್ನೂ ಸಾಕಷ್ಟಿದೆ. ಬರೀ ಬೆಂಗಳೂರಿನ ಕೆರೆಗಳು ಮಾತ್ರ ಅಲ್ಲದೆ ಭಾರತದ ಸಾಕಷ್ಟು ಕೆರೆಗಳನ್ನು ರಿಜುವಿನೇಟ್ ಮಾಡ್ತಾ, ಅಂದರೆ 12 ರಾಜ್ಯಗಳಿಗೆ ಅಡ್ವೈಸರ್ ಆಗಿ, ಪ್ರಪಂಚದಾದ್ಯಂತ ಸಾಕಷ್ಟು ದೇಶಗಳಲ್ಲಿ ಅಡ್ವೈಸರ್ ಆಗಿ ನೀವು ಗೈಡ್ ಮಾಡ್ತಾ ಇದ್ದೀರಾ ಎಲ್ಲರನ್ನ, ಹೇಗೆ ಒಂದು ಕೆರೆಗೆ ಮರುಜೀವ ಕೊಡಬಹುದು ಅಂತ. ನಿಮ್ಮ ಈ ಒಳ್ಳೆ ಕೆಲಸ ಹೀಗೆ ಕಂಟಿನ್ಯೂ ಆಗ್ತಿರ್ಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಆಲ್ಮೋಸ್ಟ್ 3-4 ವರ್ಷದಿಂದ ತಾವು FM ಅಲ್ಲಿ ಇದ್ದಾಗ್ಲೂ ಅಷ್ಟೇ ಇಂಥ ಒಂದು ನಿಸರ್ಗದ ಕಾರ್ಯ, ಇಂಥ ವ್ಯಕ್ತಿಗಳನ್ನ ಗುರುತಿಸಿ, ನಾವೆಲ್ಲ ಎಲ್ಲೋ ಒಂದು ಕಾರ್ನರಲ್ಲಿ ಕೆಲಸ ಮಾಡೋ ಜನಗಳು, ಯಾವುದೋ ಒಂದು ಹಳ್ಳಿನಲ್ಲಿ ಇರ್ತೀವಿ, ಅದಕ್ಕೆ ಅವ್ನು ಕರೆದು ಇಷ್ಟೊಂದು ಲೈಕ್ ಮೈಂಡೆಡ್ ಪೀಪಲ್ ಇದ್ದಾರೆ ಬೆಂಗಳೂರಲ್ಲಿ. 1.5 ಕೋಟಿನಲ್ಲಿ ಅಟ್ಲೀಸ್ಟ್ ಒಂದು 90% ಜನ ನೇಚರ್ ಲವರ್ಸೇ ಇದ್ದಾರೆ ಅಂತ ಅನ್ಕೊತೀನಿ. ಅವ್ರೆಲ್ಲರಿಗೂ ಒಂದು ಮನಸ್ಸು ತಂಪಾಗತ್ತೆ. ಇದು ವಿಡಿಯೋ ನೋಡೋದಾಗಲಿ ಕೇಳೋದಾಗಲಿ, ಅಟ್ಲೀಸ್ಟ್ ಇಂಥ ಒಂದು ಕಾರ್ಯಕ್ರಮಗಳಾಗ್ತದೆ ಮಾಡ್ತಾಯಿದ್ರಿ. ಆಮೇಲೆ ಇದೇ ಫಸ್ಟ್ ಇಂಟರ್ವ್ಯೂ. ನಾನು ಎನ್ವೈರ್ಮೆಂಟ್ಲಿಸ್ಟು, ನೀವು ಎನ್ವೈರ್ಮೆಂಟ್ಲಿಸ್ಟು ಅಂತ ಡೌಟ್ ಆಗಿರೋದು. ನನಗೆ ಎಷ್ಟೋ ಜನ ಹೇಳ್ತಾರೆ, ಆನಂದ್ ನೀನು ಇಂಟರ್ವ್ಯೂವಲ್ಲಿ ಕೂತ್ರೆ ನೀವು ಅವರು ಅಪೋಸಿಟ್ ಇರೋರಿಗೆ ಮಾತಾಡೋಕ್ಕೆ ಬಿಡೋದಿಲ್ಲ, ಅವ್ರಿಗೆ ಚಾನ್ಸೇ ಕೊಡೋದಿಲ್ವಲ್ಲ ಮರೆ, ನೀನು ಬರೀ ನೀನೇ ಮಾತಾಡ್ತೀನಿ. ನಾನು ಅದೇ ಹೇಳೋದು, ನನಗೆ 1 ಅವರ್ ಸಾಲದು ಮರೆ, ಅದು ಕಂಟೆಂಟ್ ಅಷ್ಟಿರುತ್ತೆ. ಅದು ನಾನು ಮಾತಾಡಿದ ಬರೀ 1%, 99% ನನ್ನ ಜನಕ್ಕೆ ಕೇಳಬೇಕು ಅಂತ ನಾನು ಅಂತಿರ್ತೀನಿ. ಬಟ್ ಇವತ್ತು ಸತ್ಯವಾಗ್ಲೂ ಹೇಳ್ತೀನಿ, ಈ ಇಂಟರ್ವ್ಯೂವಲ್ಲಿ ನನ್ನ ಮನಸರೇ ತಾವು ಎಷ್ಟೊಂದು ಸ್ಟಡಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಇವತ್ತು ಇಂಟರ್ವ್ಯೂ ಮಾಡಿದ್ದೀರಿ. ಅಂದರೆ ನನ್ನ ಜೀವನದಲ್ಲಿ 10 ವರ್ಷದಲ್ಲಿ ಇಷ್ಟೊಂದು ಇಂಟರ್ವ್ಯೂಗಳು ಕೊಟ್ಟಿದ್ದೀನಿ, ಇದೇ ಫಸ್ಟ್ ಇಂಟರ್ವ್ಯೂ. ನಾನು ತುಂಬ ಕಮ್ಮಿ, ಅಂದರೆ ನಾನು 30% ಮಾತಾಡಿ, ನೀವು 70% ಮಾತಾಡಿರೋದು. ಒಂದು ಸಾರಿ, ಬಿಕಾಸ್ ನಿಮ್ಮನ್ನು ಜಾಸ್ತಿ ಮಾತಾಡಕ್ ಬಿಡಬೇಕು. ಎರಡನೇದು ಥ್ಯಾಂಕ್ ಯು. ಆಮೇಲೆ ನಿಮ್ಮ ಕಂಟೆಂಟು ಡೇಟಾದಲ್ಲಿ ಸುಮಾರು ನಾನು ಇವಾಗ ಮರುಕಳಿಸಿದ್ದು ಡೆಡ್ ಲೇಕು, ಇನ್ನೊಂದು 2 ಲೇಕ್ ಹೆಸರಿದ್ರಿ. ಸತ್ಯವಾಗ್ಲೂ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ನನಗೆ ತಿಳ್ಕೊಂಡೂ ಇಲ್ಲ. ಸೊ ತಾವು ಇಷ್ಟೊಂದು ಪ್ಯಾಷನೇಟ್ ಆಗಿ ಈ ಸಬ್ಜೆಕ್ಟ್ ಬಗ್ಗೆ ಡೆಪ್ತಾಗಿ ಓದ್ಕೊಂಡು ತಿಳ್ಕೊಂಡು, ಇನ್ಫ್ಯಾಕ್ಟ್ ನನ್ನ ಬುಕ್ಕು ತಾವು ಫೋನ್ ಮಾಡಿ ಹೇಳಿದ್ರಿ, ಈ ಥರ ಬುಕ್ಕು ನನಗೆ ಎಲ್ಲಿ ಸಿಗುತ್ತೆ ಅಂತ. ನಾನು ಅಮೆಝಾನಲ್ಲಿ ಸಿಗುತ್ತೆ ಅಂತ. ಅವಾಗ ತಾವೇದ್ರಿ ಕಿಂಡಲಲ್ಲಿ ವರ್ಷನ್ ಅಷ್ಟೇ ಇದೆ ಆನಂದ್ ಅವರೇ, ನಾನು ಬುಕ್ ಓದಬೇಕು, ನಾನು ಬುಕ್ ಮುಟ್ಟಿ ಅದ್ರ ಜೊತೆ ಫೀಲಲ್ಲಿ ನಾನು ಓದಬೇಕು ಅನ್ನೋದಕ್ಕೆ ನನಗೆ ಭಾಳ ಖುಷಿ ಆಯಿತು. ನೀವೇ ಫಸ್ಟು ನನಗೆ ಆ ಥರ ಕೇಳಿದ್ದು. ನಾನು ನಿಮ್ಗೆ 2-3 ಅವರ್ಸಲ್ಲಿ ಅದನ್ನ ಡೆಲಿವರಿ ಮಾಡಿದೆ. ಬಟ್ 2-3 ದಿವಸದಲ್ಲಿ ಅದನ್ನ ಓದಿ ಇಷ್ಟೆಲ್ಲ ರಿಸರ್ಚ್ ಮಾಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಆಮೇಲೆ ನನಗೆ ಆನಂದ ಆಗಿದ್ದು ಏನು ಗೊತ್ತಾ, ನೀವು ಇಲ್ಲಿ ಬಂದ ಮೇಲೆ ಇಂಟರ್ವ್ಯೂಗಿಂತ ಮುಂಚೆ ಆ ಡೇಟಾ ಎಲ್ಲ ಕಲೆಕ್ಟ್ ಮಾಡಿದಿರಲ್ಲ. ಇವತ್ತು ಏನಾದರೂ ನಾನು ಇಷ್ಟು ಇಂಟರ್ವ್ಯೂವಲ್ಲಿ 70% ನೀವು ಮಾತಾಡಿ 30 ನಾನು ಮಾತಾಡಿದ್ರೆ, ಇಟ್ ಈಸ್ ಅದರ್ ವೇ ಅರೌಂಡು. ಬೇರೆ ಇಂಟರ್ವ್ಯೂಸು 20 ಅವರು ಯಾರ ಜೊತೆಗೆ ಕುಂತಿರೋರು, 80 ನಾನೇ ಮಾತಾಡ್ತಿದ್ದೆ. ಆಮೇಲೆ ಲಾಂಗ್ ಕನ್ವರ್ಸೇಷನ್ ಇದು.
ಯಾಕಂದರೆ ಲಾಂಗ್ ಕನ್ವರ್ಸೇಷನ್ ಹೆಂಗಂದರೆ ಯಾವುದೋ ಒಂದು ಸಬ್ಜೆಕ್ಟ್ಗೆ ಡೀಪ್ಗೆ ಹೋಗ್ಬಿಡ್ತಾ ಇದ್ದೆ. ಇವತ್ತು ನೋಡಿದರೆ ಎಲ್ಲ ಶಾರ್ಟಾಗಿ ಕ್ರಿಸ್ಪ್ ಆಗಿ ನಾವು ಎಲ್ಲ ಏರಿಯಾನೂ ಕವರ್ ಮಾಡಿದ್ವಿ. ಹಾಂ, ಸೊ ಇಂಥ ಇಂಟರ್ವ್ಯೂಗಳು ಈ ಥರ ನಾಲೆಜಬಲ್ಲು, ಆ ಥರ ಡೆಪ್ತ್ಗೆ ಹೋಗಿ ಈ ಥರ ಅಪೋನೆಂಟು ನಮಗೂ ಬೇಕಾಗಿತ್ತು. ಇವತ್ತು ಒಳ್ಳೆ ಪಿಚ್ ಇವತ್ತು. ಬೌಲರ್ಸ್ ಮ್ಯಾಟರ್ಸ್ ಎ ಲಾಟ್ ಫಾರ್ ಬ್ಯಾಟ್ಸ್ಮೆನ್ ಅಲ್ವಾ? ಇವತ್ತು ನಾನು 6-4 ಏನಾದ್ರು ಹೊಡೆದಿದ್ರೆ ಅದು ನಿಮ್ಮ ಬೌಲಿಂಗ್ ಇಂದ, ಕ್ಯಾಚ್ ಆಗಿದ್ರು ನಿಮ್ಮ ಬೌಲಿಂಗ್ ಇಂದ. ವೆರಿ ಫ್ಯಾಂಟಾಸ್ಟಿಕ್ ಜರ್ನಿ ಇವತ್ತು. ಹಿಂಗೆ ಮಾಡಿ ತಾವು ನೂರಾರು ಜನಕ್ಕೆ ಒಂದು ಒಳ್ಳೆ ವಿಷಯಗಳನ್ನು ತಿಳಿಸಿ, ಈ ಎಲೆ ಮರೆ ಕಾಯಿಗಳನ್ನು ತಗೊಂಬನ್ನಿ. ಅವ್ರಿಗೂ ಒಂದಷ್ಟು ಜನ ನೋಡ್ತಾರೆ. ನೀನು 1,00,000 ಜನ ನೋಡಿದರೆ 1,00,000 ಜನ ಚೇಂಜ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಒಂದೇ 100 ಜನ ಚೇಂಜ್ ಮಾಡಿದರೆ ನಮ್ಮ ಕೆಲಸ ನಿಮ್ಮ ಕೆಲಸ ಆಯಿತು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಕರೆದಿದ್ದಕ್ಕೂ. ತಮ್ಮ ಟೈಮ್ಗೂ ತಾವು ಎಷ್ಟೊಂದು ಲೈಫ್ನ ಡೆಡಿಕೇಟ್ ಮಾಡಬೇಕಾಗತ್ತೆ. ನಮ್ಮಂತ ಕರ್ಕೊಂಬಂದು ಕೂರಿಸ್ಬೇಕಾದ್ರೆ ಅದರಿಂದ ಖರ್ಚು ವೆಚ್ಚ ಟೈಮು ಅಲ್ವಾ, ಅದರಿಂದ ಎಷ್ಟು ರಿಟರ್ನ್ಸ್ ಬರುತ್ತೆ ಎಷ್ಟು ಹೋಗುತ್ತೆ ಅದನ್ನು ಲೆಕ್ಕ ಹಾಕ್ಲಾರ್ದೆ ಯು ಆರ್ ಆಲ್ಸೋ ಡೆಡಿಕೇಟಿಂಗ್, ಯು ಆರ್ ಆಲ್ಸೋ ಸ್ಪೆಂಡಿಂಗ್ ಯುವರ್ ಕ್ವಾಲಿಟಿ ಆಫ್ ದಿ ಲೈಫ್. ಒನ್ ಡೇ ಲಿಜೆಂಡ್ ಆಗಬೇಕು ಅಂತಂದರೆ ಅದಕ್ಕೆ ತ್ಯಾಗ, ಮನೋಭಾವನೆ, ಅದರದ್ದೊಂದು ತ್ಯಾಗ ಅಂದರೆ ಬರೀ ಆಸ್ತಿ ಪಾಸ್ತಿ ದುಡ್ಡು ಅಲ್ಲ, ಟೈಮ್ ಆಲ್ಸೋ. ಲೈಫ್ ಸ್ಪ್ಯಾನ್ ನೋಡಿ, 1,000 ವಾರ ಇರುತ್ತೆ ಮನುಷ್ಯನಿಗೆ, ಅದರಲ್ಲಿ ತಾವು 16 ವರ್ಷ ಕಳೆದಿದ್ದೀರಾ. ಸೊ ಇದೇ ಥರ ತಮ್ಮ ಕಾಯಕ ನಡೀಲಿ, ನಾವೆಲ್ಲ ಜೊತೆಗಿರ್ತೀವಿ, ಜೊತೆಗೆ ಸೇರಿ ಮಾಡೋಣ ಅಂತ. ಥ್ಯಾಂಕ್ ಯು. ಇಷ್ಟು ಡೀಪಾಗಿ ಯಾರೂ ಅನಲೈಸ್ ಮಾಡಿರಲಿಲ್ಲ. ಪ್ರಿಪೇರ್ ಆಗಿ ಬಂದು ಒಂದು ಇಂಟರ್ವ್ಯೂ ಮಾಡಿದಾಗ ಎದುರಿಗೆ ಕೂತಿರೋರು, ಇಂಟರ್ವ್ಯೂ ಕೊಟ್ಟವರು ಅದನ್ನ ಗಮನಿಸಿ ಹೊಗಳಿದಾಗ ನಮಗೂ ಅದೊಂದು ಸಾರ್ಥಕತೆ. ಅಂಡ್ ನಿಜವಾಗ್ಲೂ ಐ ಮೀನ್ ಇಟ್. ಯಾಕಂದ್ರೆ ಪ್ರತಿಯೊಬ್ಬ ಗೆಸ್ಟ್ನ ನಾವು ಮಾತಾಡಿಸ್ತಿದೀವಿ. ನಾನು ಗೆಸ್ಟ್ ಆಗಿ ಒಬ್ಬರನ್ನ ಕರೆದಿದ್ದೀನಿ ಇಂದಾಗ ಆ ವ್ಯಕ್ತಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಈ ರೂಮಲ್ಲಿ, ರೈಟ್? ಅಂಡ್ ಪ್ಯಾಷನೇಟ್ ಆಗಿ ಹೇಗಿರ್ಬೇಕು ನಾವು ಅನ್ನೋದನ್ನ ಜನ ನಿಮ್ಮನ್ನ ನೋಡಿ ಕಲಿಬೇಕು. ನಿಮ್ಮನ್ನ ನೋಡಿ ನಾವು ಕಲಿತಾ ಇದೀವಿ ಮೇಡಮ್ ಅವರೇ. ನಾನು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬಿಕಾಸ್ ಐ ನೋ ಯು ಫ್ರಮ್ ಲಾಸ್ಟ್ 3-4 years. ಯು ಆರ್ ನಾಟ್ ಅ ನ್ಯೂ ಪರ್ಸನ್ ಫಾರ್ ಮೀ. ಅದಕ್ಕೆ ನೀವು ಒಂದು ಮಾತು ಇಂಟರ್ವ್ಯೂಗೆ ಬನ್ನಿ ಅಂದದ್ದಕ್ಕೆ ನೆಕ್ಸ್ಟ್ ಮಾತಾಡಲಾರ್ದೆ ಎಸ್ ಮೇಡಮ್ ಅಂತ ಹಾಕಿದ್ದೇನೆಂದ್ರೆ ನಿಮ್ಮ ಪ್ಯಾಷನ್ನು, ನಿಮ್ಮ ಒಂದು ಅದ್ರಗಿರ್ತಕ್ಕಂಥ ಏನು ಹೇಳ್ತೀರಾ ಕಮಿಟ್ಮೆಂಟು, ಇದಕ್ಕೋಸ್ಕರನೇ ನಾವು. ಸೊ we are very proud to be with you today. Means a lot, sir. Means a lot. So ನಿಮಗೆ ಒಂದು ಪುಟ್ಟ ಕಾಣಿಕೆ ಸಪ್ತಮ್ ತೈಲ ಇಷ್ಟೆಲ್ಲ ನಮ್ಗೆ ಅಪರ್ಚುನಿಟಿ ಕೊಟ್ಟು ಎಲ್ಲ ಮಾಡೋದ್ರಿಂದ ಅದ್ರ ಜೊತೆಗೆ ಒಂದು ಕಾಣಿಕೆನೂ ಕೊಡ್ತಾ ಇದ್ದೀರಾ. ಕಾಣಿಕೆ ವುಡ್ ಪ್ರೆಸ್ಡ್ ಆಯಿಲ್ಸ್. ಇದು ಯಾರು ಇವರು? ಸಪ್ತಮ್ ತೈಲ. ಸಪ್ತಮ್ ತೈಲ ಅವರು. ಸಪ್ತಮ್ ತೈಲ ಅವರೇ ಇದೇ ಥರ ಸಪೋರ್ಟ್ ಮಾಡಿ ಮೇಡಮ್ ಅವ್ರಿಗೆ. ಅವ್ರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಯಾರಾದರೂ ಮುಂದೆ ಬಂದು ಸಪೋರ್ಟ್ ಮಾಡಿದ್ರೆ ಮಾಡಿ. ಅವ್ರೇನು ಕಮರ್ಷಿಯಲ್ಗೋ ಅಥವಾ ಯೂಟ್ಯೂಬರ್ ಆಗಿ ಅಂತ ಆ ಥರ ವ್ಯಕ್ತಿ ಅಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೊಂದು ಪ್ಯಾಷನ್ಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೆಲಸ ಮಾಡ್ತಾಯಿದ್ದಾರೆ. ನಾನು ಅವ್ರ ಹಸ್ಬೆಂಡ್ ಹತ್ರ ಮಾತಾಡಿದೆ. ಸೊ ಇಂಥವ್ರೆಲ್ಲ ಸುಮಾರು ಜನ ಸಪೋರ್ಟ್ ಮಾಡಿ ಇಂಥ ಕಾರ್ಯಕ್ರಮ ಹೆಚ್ಚು ಬರಲಿ. ಈ ಬರೀ ನೆಗೆಟಿವ್ ಅದು ಇದು ಬರೀ ನಶ್ವರದ ಬಗ್ಗೆ ಮಾತಾಡೋದ್ರ ಬದಲು ಒಂದು ಈಶ್ವರಂದು ಕೆಲಸನೂ ಆಗಲಿ ಅಂತ ನಾನು ಹಾರೈಸ್ತೀನಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.